ಮಕ್ಕಳಿಗೆ ಅಯ್ಯೋಯ್ಯೋ ನಾವೇ ಕೈ ಕುಯ್ಕೊಂಡ್ಬಿಡ್ತೀವಿ. ಪುಟಾಣಿ ಮಕ್ಕಳು ಕೊಟ್ಟರೆ ಅವ್ರಿಗೆ ಗೊತ್ತಾಗಲ್ಲ, ಕಣ್ಚುಚ್ಕೊಂಡ್ಬಿಡ್ತಾರೆ, ಏನೇನೋ ಮಾಡ್ಕೊಂಡು. ಹಾಗೆ ಭಗವಂತನಿಗೆ ಪ್ರತಿಯೊಂದು ಜೀವಿಗೂ ಏನು ಒಳ್ಳೆಯದು ಅಂತ ಗೊತ್ತು ಅಂತ, ಅದಕ್ಕೆ ಅವನು ಭಗವಂತ ಅಂತ ಹೇಳಿ. ಅದರಿಂದ ಭಗವಂತ ಏನು ಮಾಡ್ತಾನೆ, ಎಲ್ರಿಗೂ ಸೂರ್ಯ ಅಂತಾರೆ, ಸೂರ್ಯ ಆಚೆ ಕಡೆ ಪ್ರಕಾಶಮಾನವಾಗಿದ್ದಾನೆ ಅಲ್ವಾ. ಒಬ್ರಿಗೆ ಕೊಡ್ತೀನಿ ಒಬ್ರಿಗೆ ಕೊಡಲ್ಲ ಅಂತ ಹೇಳ್ತಾನ, ಎಲ್ರಿಗೂ ಕೊಡ್ತಾರೆ. ಆದರೆ ನಾನು ಉದಾಹರಣೆಗೆ ಒಂದು ಕೋಣೆಯಲ್ಲಿ ಕೂಡ ಹಾಕೊಂಡ್ಬಿಟ್ಟು ಎಲ್ಲ ಬಾಗಿಲಾಕ್ಬಿಟ್ಟು ಸೂರ್ಯನ ಓಡಿಸ್ಬಿಟ್ಟೆ, ಸೂರ್ಯನ ಸಾಯಿಸ್ಬಿಟ್ಟೆ ಅಂತ ಹೇಳಿದ್ರೆ ಮಹಾಮೂರ್ಖ ಅಲ್ವಾ. ಹಾಗೆ ನಾವು ಭಗವಂತನ ಕೃಪೆನ ನಮ್ಮ ಅಂಗೈಯ ಭಿಕ್ಷೆ ಪಾತ್ರೆಯಲ್ಲಿ ನಾವು ಭಗವಂತನ ಕೇಳ್ಕೊಡ್ಕೊ, ಗೋವಿಂದ ಸಹಾಯ ಮಾಡಪ್ಪ. ಸದಾಕಾಲ ಬೇಕದು, ಸದಾಕಾಲ ಬೇಕು. ಯಾವಾಗ ನಮ್ಮ ಕೃಷ್ಣನ ರಕ್ಷಣೆ ಬೇಡ, ಯಾವಾಗಾದ್ರೂ ಬೇಡ ಅನ್ನೋ ಸಮಯ ಇದೆಯಾ? ಯಾವಾಗಲೂ ಬೇಕು, ಸದಾಕಾಲ ನಿತ್ಯ ನಿರಂತರ ಭಗವಂತನ ಕೃಪೆ ಬೇಕು. ಆವಾಗಲೇ ನಾವು ಆರೋಗ್ಯವಾಗಿ, ಭಾಗ್ಯವಂತರಾಗಿ, ಸುರಕ್ಷಿತವಾಗಿ ಭಗವಂತನ ಸೇವೆಯನ್ನು ಚೆನ್ನಾಗಿ ಮಾಡ್ಬೋದು. ಇಲ್ಲದೇ ಬಹಳ ಕಷ್ಟ ಆಗುತ್ತೆ. ಈ ಭವಸಾಗರನ ನಾವು ನಡೆಸೋದು, ದಾಟೋದು ಅಷ್ಟು ಸುಲಭ ಅಲ್ಲ. ಅದರಿಂದ ಯಾರೋ ಶ್ರೀಕೃಷ್ಣನ, ಶ್ರೀ ರಾಧಾ ಶ್ಯಾಮಚಂದ್ರ ಚರಣಾಶ್ರಮವನ್ನು ಬೇಡ್ಕೊತಾರೋ, ಆಶ್ರಮವನ್ನು ಕೊಡುವಂಥ ಅಂಗಲಾಯಿಸ್ತಾರೋ ಅವ್ರಿಗೆ ಕೃಪೆಯನ್ನು ಕೊಡ್ತಾನೆ. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರೀಕೃಷ್ಣ ಪುಟಾಣಿಯಾಗಿ ಪುಟಾಣಿಯಾಗಿ ಜನಿಸಿದ ಅವನು ಹೇಗೆ ಜನಿಸ್ದ? ಚತುರ್ಭುಜನಾಗ ಬಂದ ದೇವಕಿ ವಸುದೇವರ ಮುಂದೆ ಕಾರಾಗೃಹದಲ್ಲಿ, ಜೈಲಲ್ಲಿ ಬಂದು ದೇವಕಿ ವಸುದೇವರು ಪ್ರಾರ್ಥನೆ ಮಾಡ್ತಾರೆ. ಕಂಸ ತುಂಬ ಕೆಟ್ಟವನು, ನೋಡಿದ್ರೆ ಇಲ್ಲೇ ನೀನು ಸಾಯಿಸ್ಬಿಡ್ತಾನೆ, ದಯವಿಟ್ಟು ನೀನು ಪುಟಾಣಿ ಹೋಗೋದು ಬಾ ಅಂತ ಕೇಳ್ಕೊಂಡ್ರು. ಆಯಿತು ಅಂತ ಪುಟಾಣಿ ಹೋಗೋದು. ಈ ಪ್ಯಾಂಪ್ಲೆಟಲ್ಲಿ ಇದೆ ಸರ್, ದೇವಕಿ ವಸುದೇವರ ಮುಂದೆ ಕೃಷ್ಣ ಪುಟಾಣಿ ಹೋಗೋದು. ಕೃಷ್ಣ ಜಗದೊಡೆಯ ಭಗವಂತ, ಅವನಿಗೆ ಜನ್ಮ ಮೃತ್ಯು ಜರ ವ್ಯಾಧಿ ಯಾವುದೂ ಇಲ್ಲ. ಮತ್ತೆ ಯಾಕೆ ಜನ್ಮ ತಗೋತಾನೆ? ಇವತ್ತು ಯಾಕೆ ಜನ್ಮಾಷ್ಟಮಿ ಆಚರಿಸ್ತಾ ಇದ್ದೀವಿ? ಸುಮ್ಮನೆ ನಮಗೆ ಚೆನ್ನಾಗಿ ಪ್ರಸಾದ ಸಿಗಲಿ ಅಂತಾನ, ಬೇಜಾರು ಒಂದು ಪಾರ್ಟಿ ಮಾಡೋಣ ಅಂತಾನ ಇಲ್ವಾ? ಮತ್ತೆ ಭಗವಂತ ಈ ಧರೆಭೂಮಿಯಲ್ಲಿ ತನ್ನ ಗೋಲೋಕ ವೃಂದಾವನ ಧಾಮದಿಂದ ಬಂದು ಅವತರಿಸಿ ಎಲ್ಲ ಜೀವಿಗಳನ್ನು ಆಕರ್ಷಣೆ ಮಾಡ್ತಾನೆ. ಯಾತಕ್ಕೆ? ನಾವೆಲ್ಲ ಯಾವ್ಯಾವುದೋ ಯೋಚನೆಯಲ್ಲಿದ್ದೀವಿ. ಒಂದಷ್ಟು ಜನ ಸುಖವಾಗಿದ್ದಾರೆ, ಒಂದಷ್ಟು ಜನ ದುಃಖವಾಗಿದ್ದಾರೆ, ಒಂದಷ್ಟು ಜನ ಮೋಸ ಮಾಡ್ತಾ ಸುಖವಾಗಿದ್ದಾರೆ, ಒಂದಷ್ಟು ಜನ ಮೋಸ ಹೋಗಿ ಗೋಳಾಡ್ತಿದ್ದಾರೆ. ಯಾರಾದ್ರೂ ಮೋಸ ಹೋದರೆ ಖುಷಿ ಪಡ್ತೀರಾ? ಇಲ್ಲ. ಅದಕ್ಕೆ ಭಗವಂತ ಎಲ್ಲರನ್ನೂ ಉದ್ಧಾರ ಮಾಡೋಕ್ಕೆ ಇಲ್ಲಿಗೆ ಬರ್ತಾನೆ. ಅನೇಕ ರೀತಿಯಲ್ಲಿ ನಾವು ಭಗವಂತನ ಸೇವೆ ಮಾಡ್ತೀವಿ. ಅದನ್ನ ಶ್ರೀಲ ಪ್ರಭುಪಾದ ಕೃಪೆಯಿಂದ ಶ್ರೀಮದ್ ಭಾಗವತ, ಭಗವದ್ಗೀತೆ, ಚೈತನ್ಯ ಚರಿತಾಮೃತ, ಭಕ್ತಿ ರಸಾಂಶ ಅನೇಕ ಗ್ರಂಥಗಳು ಬರ್ತವೆ. ಎಲ್ಲರೂ ಓದಿ ಭಗವಂತನ ಬಗ್ಗೆ ತಿಳ್ಕೊಂಡು ಭಕ್ತಿ ಮಾಡಿ ಭಗವದ್ಧಾಮಕ್ಕೆ ಹೋಗೋದಕ್ಕೆ ನಾವೆಲ್ಲ ಯೋಗ್ಯರಾಗಬೇಕು. ಎಲ್ಲರಿಗೂ ಹೇಗೆ ಕಾಲೇಜಲ್ಲಿ ಅಡ್ಮಿಷನ್ ಸಿಗಲ್ವೋ ಹಾಗೆ ಭಗವದ್ಧಾಮ ಹೋಗೋಕ್ಕೆ ಎಲ್ರಿಗೂ ಒಂದೇ ಸಮಯದಲ್ಲಿ ಸಾಧ್ಯ ಇಲ್ಲ. ನಾವು ಹೇಗೆ ಭಕ್ತಿ ಮಾಡ್ತೀವಿ, ಭಗವಂತ ಹಾಗೆ ಎಂಟ್ರಿ ಕೊಡ್ತಾನೆ. ನಾವು ಭಕ್ತಿನೇ ನಮಗಲ್ಲಿಗೆ ವೀಸಾ, ಪಾಸ್ಪೋರ್ಟ್, ಎಂಟ್ರಿ, ಟಿಕೆಟ್, ಪರ್ಮಿಷನ್ ಎಲ್ಲ. ಭಕ್ತಿ ಸೇವೆನ ಬಹಳ ಮುಖ್ಯ. ಎಲ್ಲ ಉಚ್ಚರಿಸಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ. ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ
नन्दगोपकुमाराय गोविन्दाय नमो नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। नमो ब्रह्मण्यदेवाय गोब्राह्मणहिताय च जगद्धिताय कृष्णाय गोविन्दाय नमो नमः। हे कृष्ण करुणा सिंधो दीनबंधो जगत्पते गोपेश गोपिका कांता राधा कांता नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। ಇವತ್ತು ಇಲ್ಲಿ ಭಕ್ತರಲ್ಲಿ ಯಾರು ಮೊದಲನೇ ಬಾರಿ ಬಂದಿದ್ದೀರಿ ದೇವಸ್ಥಾನಕ್ಕೆ ಮಂದಿರಕ್ಕೆ? ಯಾರಾದ್ರೂ ಮೊದಲನೇ ಬಾರಿ ಬಂದಿದ್ದೀರಾ? ಇವತ್ತೇ ಸಂತೋಷ, ನಿಮಗೆಲ್ಲ ಸ್ವಾಗತ. ಭಗವಂತನ ಸನ್ನಿಧಿಗೆ ಬರೋರೆಲ್ಲ ವಿಶೇಷ ಅತಿಥಿಗಳು. ಯಾತಕ್ಕೆ ಅಂತ ಹೇಳಿದ್ರೆ ನಿಮ್ಮೆಲ್ಲ ಸಮಯನ ಭಗವಂತನಿಗೋಸ್ಕರ ಕೊಡ್ತಾ ಇದ್ದೀರಿ ಅಲ್ವಾ? ನೀವೆಲ್ಲ ಬಂದಿದ್ದೀರಿ. ನಾವೆಲ್ಲ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಉತ್ಸಾಹದಿಂದ ಭಕ್ತಿಪೂರ್ವವಾಗಿ ಪ್ರೀತಿಯಿಂದ ಭಗವಂತನ ಶ್ರವಣ ಕೀರ್ತನ ಸ್ಮರಣ ಮನನ ಮಾಡಿ ಭಗವಂತನ ಕೃಪೆಯನ್ನು ಪಡಿಬೇಕು. ಅದು ಬಹಳ ಮುಖ್ಯ. ಈ ಉತ್ಸವದ ಉದ್ದೇಶ ಏನು ಅಂತ ಹೇಳಿದ್ರೆ ಎಲ್ರಿಗೂ ಭಗವಂತನ ಕೃಪೆ ಸಿಗಲಿ ಅಂತ. ಅದರಿಂದ ನಾವೆಲ್ಲ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಭಗವಂತನ ಧ್ಯಾನದಲ್ಲಿ ಅವನ ಸೇವೆ ಮಾಡ್ತಾ ಎಷ್ಟು ನಾವು ಇವತ್ತು ಮತ್ತು ನಾಳೆ ಪ್ರಭುಪಾದರ ಜನ್ಮೋತ್ಸವ, ಆವಿರ್ಭಾವ ದಿನ ಮತ್ತು ನಂದೋತ್ಸವ 2 ದಿನವೂ ಎಷ್ಟು ಸಾಧ್ಯವಾಗುತ್ತಷ್ಟು ಭಕ್ತಿ ಪ್ರೀತಿಯಿಂದ ಭಾಗವಹಿಸಿ ಭಗವಂತನ ನಿಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡಿ. ಅದು ಬಹಳ ಮುಖ್ಯ. ಜನ್ಮಾಷ್ಟಮಿ ಮಾಡ್ತೀವಿ, ಮುಂದಿನ ಜನ್ಮಾಷ್ಟಮಿವರೆಗೂ ಎಲ್ಲ ಮರ್ತೋದ್ವಿ ಅಂತ ಹೇಳಿದ್ರೆ ಏನು ಪ್ರಯೋಜನ? ಜನ್ಮಾಷ್ಟಮಿಯಲ್ಲಿ ನಾವು ಎಷ್ಟು ಉತ್ಸವದಲ್ಲಿ ಭಾಗವಹಿಸ್ತೀವೋ ಅಷ್ಟು ಭಗವಂತ ನಮಗೆ ಪ್ರೀತಿಯನ್ನು ಪ್ರದಾನ ಮಾಡ್ತಾರೆ.
ಹೃದಯದಲ್ಲಿ ನಾವು ಭಗವಂತನ ಧಾರಣೆ ಮಾಡಿ ಮುಂದಿನ ವರ್ಷದವರೆಗೂ ಹಾಗೆ ಆನಂದವಾಗಿದ್ದು ಇನ್ನೂ ಚೆನ್ನಾಗಿ ಸೇವೆ ಮಾಡುವಂಥ ಕೃಪೆ. ಹರೇ ಕೃಷ್ಣ. ಸ್ವಾಗತ ಇಬ್ಬರಿಗೂ. ನಮ್ಮ ರಾಯಚೂರು ಹುಡುಗಿ, ಪೂನಾ ಹುಡುಗ ದಂಪತಿಗಳು ಬಂದಿದ್ದಾರೆ. ಸ್ವಾಗತ. ಜನ್ಮಾಷ್ಟಮಿಗೆ ಮತ್ತು ನಾಳೆ ಪ್ರಭುಪಾದರ ಆವಿರ್ಭಾವ ದಿನಕ್ಕೆ ಎಲ್ರಿಗೂ ಸ್ವಾಗತ. ಕೃಷ್ಣ ಇಲ್ಲಿ ಮಗುವಾಗಿ ತನ್ನ ವಾತ್ಸಲ್ಯ ರಸವನ್ನು ಭಕ್ತರಿಗೆ ರಸಧೌತಣವನ್ನು ಪ್ರದಾನ ಮಾಡ್ತಾನೆ. ಗೋಲೋಕ ವೃಂದಾವನದಲ್ಲಿ ಬಾಲ್ಯ ಲೀಲೆಲ್ಲ ಇರೋದಿಲ್ಲ, ಇಲ್ಲಿ ಮಾತ್ರ ನಮಗೋಸ್ಕರ ವಿಶೇಷ. ಅದಕ್ಕೋಸ್ಕರ ದೇವಾದಿ ದೇವತೆಗಳು ಕೂಡ ಬಂದು ಈ ವ್ರಜ ಬೃಂದಾವನ ಧಾಮದಲ್ಲಿ ಭಗವಂತನ ಆ ಬಾಲ್ಯ ಲೀಲೆ ನೋಡೋಕ್ಕೆ ಇಷ್ಟಪಡ್ತಾರೆ. ಅದರಿಂದ ನಮಗೆಲ್ಲ ಅತಿ ವಿಶೇಷ ಇದು. ಯಾಕೆಂತ ಹೇಳಿದ್ರೆ ಶ್ರೀಲ ಪ್ರಭುಪಾದರ ಕೃಪೆಯಿಂದ ಆ ಒಂದು ಉತ್ಸವದಲ್ಲಿ ಭಾಗವಹಿಸಿ ಭಗವಂತನ ಲೀಲೆ ಕಥಾಶ್ರವಣ ಮಾಡೋ ಒಂದು ಪರಮ ಭಾಗ್ಯ ನಮಗೆಲ್ಲ. ನಾವೆಲ್ಲ ಗಮನವಿಟ್ಟು ಭಗವಂತನ ಕಥೆಯನ್ನು ಕೇಳಿ ಅದರಿಂದ ನಾವು ಆಕರ್ಷಿತರಾಗಿ ಭಗವಂತನ ಕೃಪೆಯನ್ನು ಪಡಿಬೋದು. ಭಗವಂತನ ನಾಮ, ರೂಪ, ಗುಣ, ಲೀಲೆ ಈ 4 ವಿಧದಲ್ಲಿ ನಾವು ಭಗವಂತನ ಕೊಂಡಾಡ್ಬೋದು. ಹರೇ ಕೃಷ್ಣ ಮಹಾಮಂತ್ರ ಹೇಳ್ತೀವಿ, ಅದು ನಾಮ ಜಪ. ರೂಪ ಕೊಂಡಾಡ್ತೀವಿ ಭಗವಂತನ ದರ್ಶನ ಮಾಡಿ. ಮತ್ತು ಗುಣ, ಭಗವಂತ ಸುಂದರವಾಗಿದ್ದಾನೆ, ಭಗವಂತ ಎಲ್ರಿಗೂ ಕೃಪೆ ಪ್ರದಾನ ಮಾಡ್ತಾನೆ, ಭಗವಂತ ಎಲ್ಲರ ಸ್ನೇಹಿತ ಅಂತ ಹೇಳಿ ನಾವು ಶ್ರೀ ಶ್ರೀ ರಾಧಾ ಶ್ಯಾಮ ಚಂದ್ರ ಕೀ ಜಾಯ್, ಶ್ರೀ ಶ್ರೀ ಗೌನಿತಾಯ್ ಕಿ ಜಾಯ್, ಶ್ರೀ ಪ್ರಭುಪಾದ್ ಕಿ ಜಾಯ್ ನಾವು ಕೊಂಡಾಡ್ತೀವಿ. ನಾಮ, ರೂಪ, ಗುಣ, ಲೀಲೆ, ಕಥಾಶ್ರವಣ. ಶ್ರೀಮದ್ ಭಾಗವತದಲ್ಲಿ ಎಲ್ಲ ಶ್ರೀಕೃಷ್ಣ ಲೀಲೆಯನ್ನು ದಶಮ ಸ್ಕಂದದಲ್ಲಿ 90 ಅಧ್ಯಾಯ ಇದೆ. ಆ 90 ಅಧ್ಯಾಯದಲ್ಲಿ ಎಲ್ಲ ವರ್ಣನೆಯಾಗಿದೆ. ಅದನ್ನು ಪ್ರಭುಪಾದರು ನಮಗೆ ಅರ್ಥ ಆಗೋ ರೀತಿಯಲ್ಲಿ ಅನುವಾದ ಮಾಡಿ ಅದರ ಒಂದು ಅಮೃತವನ್ನು ನಮಗೆಲ್ಲ ಪ್ರದಾನ ಮಾಡಿದ್ದಾರೆ. ನಾವೆಷ್ಟು ಅದನ್ನು ಸ್ವೀಕಾರ ಮಾಡ್ತೀವೋ ಅಷ್ಟು ಆನಂದವಾಗಿರ್ಬೋದು. ಎಲ್ಲೂ ಆನಂದ ಅನ್ನೋದು ಸಿಗೋದಿಲ್ಲ. ಏಕೆಂದರೆ ಆನಂದ ಅನ್ನೋದು ಈ ಜಗತ್ತಿನ ವಿಷಯ ವಸ್ತು ಅಲ್ಲ ಅಲ್ವಾ? ಈ ಜಗತ್ತಿನ ವಿಷಯ ವಸ್ತುವಿಗೂ ಭಗವದ್ಧಾಮ ವಸ್ತುಗೆ ಏನು ವ್ಯತ್ಯಾಸ? ಇಲ್ಲಿ ಎಷ್ಟೊಂದು ಜನ ಭಕ್ತರಿದ್ದಾರೆ ಇಲ್ಲಿ ಅಲ್ವಾ? ಏನಪ್ಪ ಇಲ್ಲೂ ಪರೀಕ್ಷೆನಾ ಅಂತ ಅನ್ಕೋತೀರಿ ನೀವೆಲ್ಲ ಅಲ್ವಾ? ಜೀವನನೇ ದೊಡ್ಡ ಪರೀಕ್ಷೆ. ಕಾಲೇಜು, ಸ್ಕೂಲು, ಜೀವನ ಬೇರೆ ಏನೇನೋ ಆಗುತ್ತೆ, ಆದರೆ ಜೀವನದಲ್ಲಿ ನಡೆಯೋದು ದೊಡ್ಡ ದೊಡ್ಡ ಪರೀಕ್ಷೆಗಳು. ಇಲ್ಲಿ ವಿಷಯ ವಸ್ತುಗಳನ್ನು ನಾವು ದುಡ್ಡು ಕೊಟ್ಟು ಕೊಂಡ್ಕೋಬೋದು, ಕೈಲಿ ನೋಡ್ಬೋದು, ಪಡ್ಕೋಬೋದು, ಕಿತ್ಕೋಬೋದು, ಮೋಸ ಮಾಡ್ಬೋದು. ಆದರೆ ಭಗವದ್ಧಾಮದ ವಿಷಯಗಳು, ವಸ್ತುಗಳು ಭಗವಂತ ಪ್ರದಾನ ಮಾಡಿದರೆ ಮಾತ್ರ ನಮಗೆ ದೊರೆಯುತ್ತೆ. ಹೇಗೆ? ಗುರುಗಳ ಮೂಲಕ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಯಾವಾಗ ನಾವು ವೈಷ್ಣವರ, ಗುರುಗಳ, ಸಾಧುಗಳ ಆಶ್ರಯವನ್ನು ಪಡಿತೀವಿ, ಅವ್ರಿಗೆ ನಾವು ವಿನಮ್ರತೆಯಿಂದ ಸೇವೆ ಮಾಡ್ತೀವಿ. ತದ್ವಿಧಿ ಪ್ರಣಿಪಾತೇನ ಪರಿಪರಿಷ್ಣೇನ ಸೇವೆಯ ಉಪದೇಕ್ಷಂತೆ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನ. ಕೃಷ್ಣ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಯಾರು ಗುರುವನ್ನು ನಿಷ್ಠೆಯಿಂದ ವಿನಮ್ರತೆಯಿಂದ ಸೇವೆ ಮಾಡಿ ವಿನಮ್ರತೆಯಿಂದ ಪ್ರಶ್ನೆಯನ್ನು ಮಾಡ್ತಾರೆ, ಪರಿಪ್ರಶ್ನೆಯ ಸೇವೆಯ ಪ್ರಶ್ನೆ ಉತ್ತರವನ್ನು ಕೇಳಿ ಮತ್ತೆ ಸೇವೆಯನ್ನು ಮಾಡಬೇಕು. ಬರೀ ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಸೇವೆ ಮಾಡಿದಾಗ ಗುರುಗಳಿಗೆ, ಸಾಧುಗಳು, ವೈಷ್ಣವರಿಗೆ ಪ್ರಸನ್ನ ಆಗುತ್ತೆ. ಓ ಚೆನ್ನಾಗಿ ಸೇವೆ. ಅವಾಗೇನಾಗುತ್ತೆ? ಯಾವ ಪ್ರಶ್ನೆ ಕೇಳಿದ್ರು ನಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ, ಭಕ್ತಿಯ ಮಾರ್ಗದಲ್ಲಿ ಅನುಕೂಲ ಆಗೋ ರೀತಿಯಲ್ಲಿ, ಜ್ಞಾನೋದಯ ಆಗೋ ರೀತಿಯಲ್ಲಿ ಆ ಉತ್ತರಗಳನ್ನು ಕೊಡ್ತಾರೆ. ಅದರಿಂದ ಭಗವಂತನ ಕಥಾಶ್ರವಣವನ್ನು ಮಾಡಿ ಈ ದಿನ ಭಗವಂತನ ಕೊಂಡಾಡಿ ಭಗವಂತನ ಕೊಂಡೊಯ್ಯೋಣ. ಎಲ್ಲಿ? ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಂಡು ಭಗವಂತನ ಕರ್ಕೊಂಡು ಹೋಗೋಣ ನಮ್ಮ ಮನೆಗೆ.
ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವ್ಯಕ್ತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಂ ಏತಿ ಸೋರ್ಜುನ. ಯಾರು ನನ್ನ ಭವ್ಯವಾದಂತಹ ಆವಿರ್ಭವ ಮತ್ತು ನನ್ನ ಲೀಲೆಗಳನ್ನು ತಿಳ್ಕೊತಾರೆ, ಅವರು ಶರೀರ ತ್ಯಾಗ ಮಾಡಿದ. ಅಂದರೆ ದಯವಿಟ್ಟು ಮಾತಾಡಬೇಡಿ, ಧ್ಯಾನವಾಗಿ ಕೇಳಿಸ್ಕೊಳ್ಳಿ, ಅವಾಗ ನಮ್ಗೆ ಕೃಪೆ ಸಿಗುತ್ತೆ. ಯಾರು ನನ್ನ ಭವ್ಯ ಆವಿರ್ಭವವನ್ನು, ಬರುವಿಕೆಯನ್ನು ಮತ್ತು ಲೀಲೆಗಳ ಬಗ್ಗೆ, ನಾನೇನು ಕೆಲಸಗಳು ಮಾಡಿ ಅದ್ರ ಬಗ್ಗೆ ತಿಳ್ಕೊತಾರೆ, ಅವರಿಗೆ ಈ ಶರೀರವನ್ನು ಬಿಟ್ಟ ಮೇಲೆ, ಅಂದರೆ ಸಾವಿನ ನಂತರ ಇಲ್ಲಿ ಜಡ ಜಗತ್ತಿನಲ್ಲಿ ಪುನರ್ಜನ್ಮ ಇಲ್ಲ, ನನ್ನ ಧಾಮಕ್ಕೆ ಬರ್ತಾರೆ ಅಂತ ಭಗವಂತ ಹೇಳ್ತಾನೆ ಅರ್ಜುನನಿಗೆ. ಅದರಿಂದ ಭಗವಂತ ನಮಗೋಸ್ಕರ ಬರ್ತಾನೆ, ಬಂದೇನು ಮಾಡ್ತಾನೆ, ಎಲ್ಲರನ್ನು ಆಕರ್ಷಣೆ ಮಾಡ್ತಾನೆ. ಅದರಿಂದ ನಮಗೆ ಭಗವಂತನ ಕೃಪೆ ಸಿಗುತ್ತೆ, ಭಗವಂತನ ಜೊತೆ ನಾವು ಒಡನಾಟವನ್ನು ಅನುಭವಿಸ್ಬೋದು, ಭಗವಂತನ ನಾಮದ ಮೂಲಕ ಅವನ್ನ ಸಂಪರ್ಕಿಸ್ಬೋದು, ಅವನ ಸ್ಮರಣೆ ಮಾಡಿ ನಾವು ಸಂಪರ್ಕಿಸ್ಬೋದು, ಅವನ ಕೃಪೆಯನ್ನು ಪಡಿಬೋದು, ಅವನ ರೂಪವನ್ನು, ಅವನ ಗುಣವನ್ನು ಕೊಂಡಾಡಿದಾಗ ಆನಂದವಾಗುತ್ತೆ. ಯಾಕೆಂದರೆ ಭಗವಂತ ದಿವ್ಯ ಭವ್ಯ, ನಮ್ಮ ಥರ ಜಡ ಅಲ್ಲ. ಯಾವುದೇ ವಿಷಯ ಇರ್ಬೋದು, ಈ ಜಗತ್ತಿನ ವಿಷಯ ಸ್ವಲ್ಪ ಹೊತ್ತು ಮಾತಾಡ್ತೀವಿ, ಆಮೇಲೆ ಬೇಜಾರಾಗುತ್ತೆ. ಆದರೆ ಭಗವತ್ ವಿಷಯದಲ್ಲಿ ಎಷ್ಟು ಕೇಳಿದ್ರೂ ಅದು ಅಮೃತ ಭರಿತ, ರಸಾಮೃತ, ಬೇಜಾರಾಗಲ್ಲ, ಅಥವಾ ಯೋ ಸಾಕಪ್ಪ ಅಂತ ಅನ್ಸಲ್ಲ. ಎಷ್ಟು ಕೇಳಿದ್ರೂ ಅಷ್ಟು ರಸಪಾನವನ್ನು ಮಾಡ್ಬೋದು, ಅದು ರಸಭರಿತ, ದಿವ್ಯ ಭವ್ಯ. ದಯವಿಟ್ಟು ಮೊಬೈಲ್ ಆಫ್ ಮಾಡಿ. ಮೊಬೈಲಿಂದ ಏನಾಗುತ್ತೆ, ಎಲ್ಲರ ಆಕರ್ಷಣೆ ಮೊಬೈಲ್ ಸೌಂಡ್ ಕಡೆ ಹೋಗುತ್ತೆ. ಇಲ್ಲಿ ಭಗವಂತನ ಕೊಂಡಾಡಿದಾಗ ನಮಗೆಲ್ಲ ಕೃಪೆ ಸಿಗುತ್ತೆ. ಕೃಷ್ಣನ ಜನ್ಮದ ಶ್ಲೋಕ ಎಲ್ಲರೂ ಉಚ್ಚಾರಣೆ ಮಾಡೋಣ. ಒಂದು ನಿಮಿಷ. ಎಲ್ಲರೂ ಉಚ್ಚರಿಸಿ. ನಾವು ಒಂದೊಂದೇ ಪದ ಹೇಳ್ತೀನಿ, ಯಾಕೆಂದರೆ ಒಂದು ಪದಗಳು ಕಷ್ಟ ಇರುತ್ತೆ. ನಿಶೀತೆ ನಿಶೀತೆ ತಮ ಉದ್ಭೂತೆ ಜಾಯಮಾನೆ ಜನಾರ್ದನೆ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವ ಗುಹಾ ಶಯ ಅವಿರಾಸೀತ್ ಆವಿರಾಸೀತ್ ಯಥಾ ಪ್ರಾಚ್ಯಾಂ ದಿಶಿಂಧುರ್ ಇವ ಪುಷ್ಕಲಃ. ಜಗದೊಡೆಯ ವಿಷ್ಣು ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಸ್ಥಿತನಾಗಿದ್ದಾನೆ. ಆ ಜಗದೊಡೆಯ ದೇವಕಿಯ ಹೃದಯದಲ್ಲಿ ಆ ಒಂದು ಮಧ್ಯರಾತ್ರಿ ಕತ್ತಲಿನಲ್ಲಿ ಪ್ರಕಟ ಆಗ್ತಾನೆ. ದೇವಕಿಯ ಹೃದಯದಲ್ಲಿ ಹೇಗೆ ಅಂತ ಹೇಳಿದ್ರೆ, ಕತ್ತಲೆಯಲ್ಲಿ ಪೂರ್ಣಚಂದ್ರ ಪೌರ್ಣಿಮೆಯ ದಿನ ಎಷ್ಟು ಪ್ರಕಾಶವಾಗಿರುತ್ತೋ ಪೂರ್ವದಲ್ಲಿ ಹಾಗೆ. ಯಾತಕ್ಕೆ ಅಂತ ಹೇಳಿದ್ರೆ, ದೇವಕಿ ಮತ್ತು ಶ್ರೀಕೃಷ್ಣ ಒಂದೇ ಸಮಸ್ಥಿತಿಯಲ್ಲಿರ್ತಾರೆ. ದೇವಕಿ ಮತ್ತು ವಸುದೇವರು ಚೆನ್ನಾಗಿ ಧ್ಯಾನ ಪ್ರಾರ್ಥನೆ ಎಲ್ಲ ಮಾಡಿ ಭಗವಂತನ ತಮ್ಮ ಶಿಶುವಾಗಿ ಪಡಿಬೇಕು ಅಂತ ಪ್ರಾರ್ಥನೆ ಮಾಡಿರ್ತಾರೆ. ಅದಕ್ಕೆ ಅವನು ಆಶೀರ್ವಾದ ಮಾಡಿ ದೇವಕಿ ಕಂದನಾಗಿ, ದೇವಕಿ ಪುತ್ರನಾಗಿ ಕೃಷ್ಣ ಜನಿಸ್ತಾನೆ. ಇದು ದಶಮ ಸ್ಕಂದದ 3ನೇ ಅಧ್ಯಾಯ 8ನೇ ಶ್ಲೋಕ ಇದು. ಹಾಗೆ ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ನಾನು ಜನ್ಮ ಪಡೆಯೋದಿಲ್ಲ, ಆದರೆ
ಮತ್ತು ನನ್ನ ಶರೀರ ಈ ಜಗತ್ತಿನ ಥರ ನಮ್ಗೆ ವಯಸ್ಸಾಗೋದು, ಕಾಯಿಲೆ ಬರೋದು, ಸಾಯೋದು ಆ ಥರ ಶರೀರ ಅಲ್ಲ. ಕೃಷ್ಣಂದು ದಿವ್ಯ ಭವ್ಯ ಶರೀರ. ಅವನು ಯಾವಾಗಲೂ 16 ವರ್ಷದ ಯುವಕನಾಗಿರ್ತಾನೆ. ಕುರುಕ್ಷೇತ್ರ ಯುದ್ಧ ಆದಾಗ ಕೃಷ್ಣನಿಗೆ ಎಷ್ಟೋ ಜನ ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಇರ್ತಾರೆ. ಆದರೂ ಅವನು ಮುದುಕಂತರ ಕಾಣೋದಿಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಅವನು ಚಿರ ಯೌವನ ಯಾವಾಗಲೂ. ಯಾಕೆಂದರೆ ಅವನು ಭಗವಂತ ಏನು ಬೇಕಾದರೂ ಮಾಡ್ಬೋದು, ಯಾವ ರೂಪ ಬೇಕಾದರೂ ತೊಗೋಬೋದು, ಯಾವ ಲೀಲೆ ಬೇಕಾದರೂ ಮಾಡ್ಬೋದು. ಕೃಷ್ಣ ಏನು ಮಾಡಿದ್ರು ಯಾರೋ ಆಕ್ಷೇಪಣೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವನು ಜಗದೊಡೆಯ, ಎಲ್ಲ ಅವನ ನಿಯಂತ್ರಣದಲ್ಲಿದೆ. ಅದಕ್ಕೋಸ್ಕರ ಕೇಳ್ತಾನೆ, ನಾನು ಎಲ್ಲ ಜೀವಿಗಳ ಒಡೆಯನಾಗಿದ್ದರೂ ನನ್ನ ಅಂತರಂಗ ಇಚ್ಛೆಯಿಂದ, ಆ ಶಕ್ತಿಯ ಇಚ್ಛೆಯಿಂದ ನಾನು ಇಚ್ಛೆ ಬಂದಾಗ, ಅವಶ್ಯಕತೆ ಇದ್ದಾಗ ಅವತರಿಸ್ತೀನಿ ಅಂತ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯ 4ನೇ ಅಧ್ಯಾಯ 6ನೇ ಶ್ಲೋಕದಲ್ಲಿ. ಅದರಿಂದ ನಮಗೆಲ್ಲ ಭಗವಂತ ದೇವರು ನಮ್ಮ ಥರನೇ ದೇವಕಿ ಗರ್ಭದಿಂದ ಬಂದ, ದೇವಕಿ ಪುತ್ರ ಅವನು, ದೇವಕಿ ವಸುದೇವರ ತಂದೆ ತಾಯಿ, ಇವೆಲ್ಲ ಇರುತ್ತೆ. ಆದರೆ ನಮಗೂ ಭಗವಂತನಿಗೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ನಾವು ಜಡ ಜಗತ್ತಿನಲ್ಲಿ ವಿಧಿಯಿಲ್ಲದೆ ನಮ್ಮ ಮೇಲೆ ಹೇರಿಕೆ ಆಗುತ್ತೆ. ಇದೇ ಜನ್ಮ, ಹೀಗೆ ಜನ್ಮ ತಗೋಬೇಕು, ಈ ಶರೀರನೇ ಪಡಿಬೇಕು ಅಂತ. ಯಾಕೆಂದರೆ ಕರ್ಮಾನುಸಾರ ನಮಗದನ್ನು ಪ್ರದಾನ ಮಾಡ್ತಾರೆ. ಅದೇ ಭಗವಂತ ಸ್ವಯಂ ಸಾಮ್ರಾಟವನು, ಈ ತನ್ನ ಇಚ್ಛೆ ಬಂದಂಗೆ ಬರ್ತಾನೆ. ಮತ್ಸ್ಯ ರೂಪದಲ್ಲಿ ಬಂದ, ಕೂರ್ಮ ರೂಪದಲ್ಲಿ ಬಂದ, ವರಾಹ ರೂಪದಲ್ಲಿ ಬಂದ, ನರಸಿಂಹ ತಾಕಲ್ಲಿ ಬಂದ, ಹೀಗೆ ಅನೇಕ ರೂಪಗಳು. ಯಾಕೆಂದರೆ ಒಂದೊಂದು ಲೀಲೆ, ಒಂದೊಂದು ಅವತಾರ. ಅದರಿಂದ ಭಗವಂತನ ಲೀಲೆಯನ್ನು ನಾವು ಕೊಂಡಾಡಿದ್ರೆ ಭಗವಂತನ ಭಕ್ತಿಯನ್ನು ಮಾಡಿ ಭಗವಂತನ ಕೃಪೆಯನ್ನು ಪಡಿಬೋದು. ಅವಾಗೇನಾಗುತ್ತೆ, ನಮ್ಮ ಮನಸ್ಸು ಹೃದಯ ಶುದ್ಧಿಯಾಗಿ ನಮ್ಮ ಪ್ರಜ್ಞೆ ಚಿತ್ತ ಏನಾಗುತ್ತೆ, ಭಗವಂತನ ಶ್ರೀ ಚರಣಾಶ್ರವನ್ನು ಅಭಿಲಾಷೆ ಪಡುತ್ತೆ. ಇಲ್ಲದೆ ಬಹಳ ಕಷ್ಟ. ಭಗವಂತನ ಶ್ರೀ ಚರಣಾಶ್ರಯ ಪಡೆಯೋದು ಅಷ್ಟು ಸುಲಭ ಅಲ್ಲ. ನಾವು ಹೇಳ್ಬೋದು, ನಾನು ಇಷ್ಟ ಬಂದಾಗೆಲ್ಲ ಭಗವಂತನ ಸ್ಮರಣೆ ಮಾಡ್ತೀನಿ ಅಂತ. ಭಗವಂತ ಅನುಮತಿ ಕೊಟ್ಟರೆ ಮಾತ್ರ ಮಾಡೋಕ್ಕಾಗ್ಬೋದು. ನಾವು ಇಷ್ಟ ಬಂದಾಗೆಲ್ಲ ಮಾಡೋಕ್ಕಾಗಲ್ಲ ಅಲ್ವಾ? ನಾಳೆ ಬೆಳಗ್ಗೆ ಮಂಗಳಾರತಿಗೆ ಎಲ್ಲರ ಬನ್ನಿ ಅಂತ ಹೇಳಿದ್ರೆ, ಕೆಲಸ ಇದೆ ಇವತ್ತೊಂದು ದಿವಸ ರಜೆ ಹಾಕಿದ್ದೀವಿ, ಕಾಲೇಜ್ ಇದೆ ಇವತ್ತೊಂದು ದಿವಸ ರಜೆ ಹಾಕಿದ್ದೀವಿ, ಇಲ್ಲ ಚಕ್ಕರ್ ಹಾಕಿದ್ದೀವಿ ಅಂತ ಹೇಳ್ತಾರೆ. ಯಾಕೆ? ಭಗವಂತನ ಕೃಪೆಗೋಸ್ಕರ. ಎಲ್ಲಿದ್ದರೂ ಭಗವಂತನ ಸೇವೆ ಮಾಡ್ಬೋದು, ಎಲ್ಲಿದ್ದರೂ ಭಗವಂತನ ಸ್ಮರಣೆ ಮಾಡ್ಬೋದು. ಇಲ್ಲೇ ಬರಬೇಕು ಅಂತೇನಿಲ್ಲ. ಯಾವಾಗ ಸಮಯ ಆಗುತ್ತೆ ಅವಾಗ ಇಲ್ಲಿಗೆ ಬನ್ನಿ. ಬರದೇ ಇದ್ದಾಗ, ಕೃಷ್ಣ ನಾನು ದೇವಸ್ಥಾನಕ್ಕೆ ಬರೋಕ್ಕಾಗಲಿಲ್ಲಪ್ಪ, ಇಲ್ಲೇ ಪೂಜೆ ಮಾಡ್ತೀನಿ, ಸ್ಮರಣೆ ಮಾಡ್ತೀನಿ, ಸ್ವೀಕಾರ ಮಾಡು, ಸ್ವೀಕಾರ ಮಾಡ್ತಾನೆ. ಅದು ಶ್ರೀಕೃಷ್ಣನ ಮಹಿಮೆ. ಎಲ್ಲಿ ಬೇಕಾದರೂ ಸರ್ವದಾ ಸರ್ವಕಾಲದಲ್ಲಿ ಸರ್ವತ್ರದಲ್ಲಿ ಸರ್ವಾಂತ್ಯಾಮಿಯವನು ನಮ್ಮ ಕೃಪೆಯನ್ನು ಪ್ರದಾನ ಮಾಡ್ತಾನೆ. ಭಗವಂತನ ಲೀಲೆಯನ್ನು ಕೇಳೋದು ಎಷ್ಟು ನಮಗೆ ಭಾಗ್ಯ ಅಂತಂದರೆ, ಇದು ಈ ಭವಸಾಗರವನ್ನು ಸುಲಭವಾಗಿ ಯಾವ ಸಮಸ್ಯೆ ಇಲ್ಲದೆ ಭಗವಂತನ ಆಶ್ರಯದಲ್ಲಿ, ಭಗವಂತನ ಕೃಪೆಯಲ್ಲಿ ಈ ಭವಸಾಗರವನ್ನು ದಾಟುವಂಥ ದೋಣಿ ಆಗುತ್ತೆ. ಈ ಭಕ್ತಿ ಸೇವೆಯಲ್ಲಿ ನಾವು ಭಗವಂತನ ಲೀಲೆಯನ್ನು ಕಥಾಶ್ರವಣ ಮಾಡೋದು ಬಹಳ ಮುಖ್ಯ. ಅದರಿಂದ ಏನಾಗುತ್ತೆ, ನಮ್ಮ ಹೃದಯ, ಮನಸ್ಸು, ಚಿತ್ತ ಎಲ್ಲ ಶುದ್ಧಿಯಾಗಿ ಭಗವಂತ ನೀನು ಸೇವೆ ಮಾಡೋ ಅವಕಾಶ ಕೊಡಪ್ಪ ಅಂತ ಕೇಳ್ಕೊತೀವಿ. ಸೇವೆ ಅಂತ ಹೇಳಿದ್ರೆ ಎಲ್ರಿಗೂ ಇಷ್ಟ ಇರಲ್ಲ. ಯಾತಕ್ಕೆ? ಸೇವೆ ಮಾಡಿಸ್ಕೊಳ್ಳೋಕೆ ಇಷ್ಟ ಇರುತ್ತೆ. ಸೇವೆ ಮಾಡೋದಕ್ಕೆ ನಾನು ಯಾಕೆ ಸೇವೆ ಮಾಡಬೇಕು, ನಾನು ದೊಡ್ಡ ಮನುಷ್ಯ ಅಂತ, ಅದನ್ನು ಅಹಂಕಾರ ಅಂತ ಹೇಳ್ತೀವಿ. ಆದರೆ ಭಗವದ್ಭಕ್ತಿಯನ್ನು ಮಾಡ್ತೀವಿ, ವಿನಮ್ರ ಭಾವದಿಂದ ನಾವು ಸೇವಕರಾಗ್ತೀವಿ. ಎಲ್ಲರೂ ಭಗವಂತನ ಮುಂದೆ ಸೇವಕರು. ಸೇವೆ ಮಾಡಿದಾಗ ಕೃಪೆಯನ್ನು ಪ್ರದಾನ ಮಾಡ್ತಾನೆ. ಇಲ್ಲ ನಾನು ಸೇವೆ ಮಾಡೋದಿಲ್ಲ ಅಂದರೆ ನನಗೆ ಕೃಪೆ ಸಿಗೋದಿಲ್ಲ. ಇವಾಗ ಕೆಲ್ಸಕ್ಕೆ ಸೇರ್ಕೊತೀವಿ, ನಾನು ಕೆಲ್ಸಕ್ಕೆ ಹೋಗಲ್ಲ, ಮನೇಲಿ ಕೂತಿರ್ತೀನಿ, ಸಂಬಳ ಕೊಡಿ ಅಂತೀರ, ಕೊಡ್ತಾರಾ? ವರ್ಕ್ ಫ್ರಮ್ ಹೋಮ್ ಅಂತ ಹೊಸದಾಗಿ ಶುರು ಆಗಿದೆ. ಬರೀ ಸಾಫ್ಟ್ವೇರ್ ಅವ್ರಿಗೆ. ಫ್ಯಾಕ್ಟ್ರಿಲಿ ಕೆಲಸ ಇರೋರಿಗೆ ಫ್ಯಾಕ್ಟ್ರಿಗೆ ಹೋಗಬೇಕು, ಏನೂ ಮಾಡೋಕ್ಕಾಗಲ್ಲ. ಮನೇಲಿ ಕೂತ್ಕೊಂಡು ನಾನು ಇಷ್ಟಪಟ್ಟಂಗೆ ಮಾಡ್ತೀನಿ, ಸಂಬಳ ಕೊಡಿ ಅಂತ ಹೇಳಿದ್ರೆ ಕೊಡ್ತೀವಿ ಅಂತ ಹೇಳ್ತಾರೆ. ಏನು ಕೊಡ್ತಾರೆ? ಖಾಲಿ, ಸಂಬಳನೂ ಇಲ್ಲ, ಕೆಲಸನೂ ಇಲ್ಲ. ಆದರೆ ಭಗವದ್ಭಕ್ತಿಯನ್ನು ನಾವು ಎಲ್ಲಿ ಬೇಕಾದರೂ ಮಾಡ್ಬೋದು, ಹೇಗೆ ಬೇಕಾದರೂ ಮಾಡ್ಬೋದು. ಭಗವಂತ ನಮ್ಮ ಕೃಪೆಯನ್ನು ಪ್ರದಾನ ಮಾಡ್ತಾನೆ.
ಅದು ನಮಗಿರೋ ಸ್ವತಂತ್ರ. ಅಣು ಸ್ವತಂತ್ರದಲ್ಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನಾವು ಭಗವಂತನ ಸೇವೆ ಮಾಡ್ಬೋದು. ಮತ್ತೆ ಭಗವಂತ ಯಾತಕ್ಕೆ ಅವತರಿಸ್ತಾನೆ ಅಂದರೆ, ತನ್ನ ಶುದ್ಧ ಭಕ್ತರು, ಪ್ರಿಯ ಭಕ್ತರು ಭಗವಂತನ ಕೇಳ್ಕೊತಾರೆ, ಬಾಪ ನೀನು ಸೇವೆ ಮಾಡ್ತೀನಿ, ಬಂದು ಸೇವೆ ಸ್ವೀಕಾರ ಮಾಡೋ ಅಂತ. ಅವಾಗೇನಾದ್ರು ಮಾಡ್ತಾನೆ ಕೃಷ್ಣ? ಧೈರ್ಯ ಬರ್ತಾನೆ. ಎಲ್ಲ ಕಡೆನೂ ಅಷ್ಟೇ. ಪಂಢರಪುರ ಅಂತ ಕೇಳಿದಿರಿ, ಪಾಂಡುರಂಗ ವಿಠಲ, ಅಲ್ಲಿ ತನ್ನ ಪ್ರಿಯ ಭಕ್ತನ ಪುಂಡರೀಕನ ಸೇವೆ ಸ್ವೀಕಾರ ಮಾಡೋಕ್ಕೆ ಬಂದಿತ್ತು. ಪುಂಡರೀಕ ಏನು ಮಾಡ್ತಿದ್ದ? ತನ್ನ ತಂದೆ ತಾಯಿ ಸೇವೆ ಮಾಡ್ತಿದ್ದ. ಕೃಷ್ಣ ಬಂದಾಗ ನನಗೆ ಇವಾಗ ಸಮಯ ಇಲ್ಲ, ನಿಂತ್ಕೋ ಅಲ್ಲಿಂದ. ಆಮೇಲೆ ಒಂದು ಇಟ್ಟಿಗೆ ಹಾಕ್ತ. ವಿಟ್ ಅಂದರೆ ಇಟ್ಟಿಗೆ ಅಂತ ಮರಾಠಿನಲ್ಲಿ, ವಿಠಲ ಅಂದರೆ ಇಟ್ಟಿಗೆ ಮೇಲೆ ನಿಂತಿರೋನು ಅಂತ ಭಗವಂತ. ಪಾಂಡುರಂಗ ವಿಠಲ ಕೃಷ್ಣ. ರುಕ್ಮ ಪಾಂಡುರಂಗರು ಪಾಂಡುರಾಪುರದಲ್ಲಿದ್ದಾರೆ. ತಿರುಮಲದಲ್ಲಿ ಶ್ರೀನಿವಾಸ, ವೆಂಕಟೇಶ್ವರ, ಹೀಗೆ ಅನೇಕ ರೀತಿಯಲ್ಲಿ. ಉಡುಪಿಯಲ್ಲಿ ಶ್ರೀಕೃಷ್ಣ, ಶ್ರೀರಂಗದಲ್ಲಿ ಶ್ರೀರಂಗನಾಥ, ಬದ್ರಿನಾಥ, ಹೀಗೆ ದ್ವಾರಕಾನಾಥ, ರಾಮನಾಥ, ಮತ್ತು ಜಗನ್ನಾಥಪುರಿಯಲ್ಲಿ ಜಗನ್ನಾಥ. ಹೀಗೆ ಎಲ್ಲ ಕಡೆ ಭಗವಂತ ನಮಗೇನು ಮಾಡ್ತಾನೆ? ಅವನ್ನ ಕೊಂಡಾಡಿ ಭಕ್ತಿ ಮಾಡಿ ನಮ್ಮ ಜೀವನವನ್ನು ಶುದ್ಧಿ ಮಾಡ್ಕೊಂಡು ಉದ್ಧಾರ ಆಗೋದಕ್ಕೆ ಸಹಾಯ ಮಾಡ್ತಾನೆ. ಇದು ಭಕ್ತಿ. ಭಕ್ತಿ ಮಾಡಿದವರು ಯಾರಿಗೂ ಯಾವ ಸಮಸ್ಯೆ ಇರಲ್ಲ. ಸಮಸ್ಯೆ ಬಂದ್ರೂ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಅದು ಭಗವಂತ ನನ್ನ ಶುದ್ಧಿಗೋಸ್ಕರ ಭಗವಂತ ಕೊಟ್ಟಿರೋ ಕೃಪೆ ಅಂತ ಸ್ವೀಕಾರ ಮಾಡ್ತಾರೆ. ನಮಗೆಲ್ಲ ಮನಸ್ಸಿರುತ್ತಾ? ಯಾರೋ ತೊಂದರೆ ಕೊಟ್ಟರೆ ಧನ್ಯವಾದಗಳು ಸ್ವಾಮಿ, ನೀವು ಒಳ್ಳೆಯವರು, ನನಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತೀವ? ಇಲ್ಲ, ಚೆನ್ನಾಗಿ ಜಗಳ ಆಡ್ತೀವಿ, ಬೈತೀವಿ, ಶಾಪ ಹಾಕ್ತೀವಿ ಅಲ್ವಾ? ಯಾತಕ್ಕೆಂದರೆ ನಮ್ಮ ಹೃದಯನೂ ಶುದ್ಧಿ ಆಗಿಲ್ಲ. ನಮ್ಮ ಹೃದಯ ಶುದ್ಧಿ ಆದಾಗ ಏನಾಗುತ್ತೆ? ಎಲ್ಲವನ್ನು ಯಥಾರೂಪದಲ್ಲಿ ನೋಡುವಂಥ ಭಾಗ್ಯ. ಇಲ್ಲದಿದ್ರೆ ಏನಾಗುತ್ತೆ? ನಮಗಿಚ್ಛೆ ಯಾವ ಭಾವ ಇದೆಯೋ ಅದರಲ್ಲಿ ನೋಡ್ತೀವಿ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಾವೇ ನಿರ್ಧಾರ ಮಾಡಿಬಿಡ್ತೀವಿ. ಒಳ್ಳೆಯವ್ರನ್ನ ಕೆಟ್ಟವರು ಅಂತ ಹೇಳ್ತೀವಿ, ಕೆಟ್ಟವ್ರನ್ನ ಒಳ್ಳೆಯವರು ಅಂತ ಹೇಳ್ತೀವಿ. ಯಾಕೆ? ಅಂಧಕಾರ, ಅಜ್ಞಾನ ಇದೆ ನಮಗೆ, ಮೂರ್ಖರು ನಾವೆಲ್ಲ. ಅವಾಗೇನಾಗುತ್ತೆ? ನಾವು ಭಗವಂತನ ಸೇವೆ ಮಾಡಿ ಭಕ್ತರ ಸಂಘದಲ್ಲಿ ಮಾರ್ಗದರ್ಶನ ಪಡೆದು ಹರಿನಾಮದಿಂದ ಮತ್ತು ಪ್ರಸಾದ ಸ್ವೀಕಾರ ಮಾಡಿ ದೇವಸ್ಥಾನಕ್ಕೆ ಬಂದು ಸೇವೆ ಮಾಡಿ ಇವೆಲ್ಲ ಮಾಡಿದಾಗ ಏನಾಗುತ್ತೆ? ನಮಗೆ ಭಗವಂತನ ಕೃಪೆಯಿಂದ ಸ್ವಲ್ಪ ಸ್ವಲ್ಪ ನಾವು ಶುದ್ಧಿಯಾಗಿ ಭಕ್ತಿಯಲ್ಲಿ ಮುಂದೆ ಹೋಗ್ತೀವಿ. ಆವಾಗ ನಮಗೆ ಯಥಾರೂಪ ಅರ್ಥ ಆಗುತ್ತೆ. ಅದು ಬಹಳ ಮುಖ್ಯ. ಕೃಷ್ಣ 3 ವಿಧವಾದಂಥ ಲೀಲೆಗಳನ್ನು ಮಾಡ್ತಾನೆ. ಏನೇನು ಅಂತ ಹೇಳಿದ್ರೆ, ಬೃಂದಾವನದಲ್ಲಿ ಮಾಡೋ ಲೀಲೆಗಳನ್ನ ವ್ರಜಲೀಲಾ ಅಂತ ಹೇಳ್ತೀವಿ, ಅದನ್ನು ಬ್ರಜಧಾಮ ಅಂತ ಹೇಳ್ತೀವಿ ಬೃಂದಾವನದಲ್ಲಿ, ಅದು ಉತ್ತರ ಪ್ರದೇಶದಲ್ಲಿದೆ. ಮತ್ತು ಮಥುರಾ ಕೂಡ ಅಲ್ಲೇ ಇರೋದು. ಮಥುರಾ ಬೃಂದಾವನ 20 ಕಿಲೋಮೀಟರ್ ಇದೆ, ಮಥುರಾ ಲೀಲಾ ಅಂತ ಹೇಳ್ತಾರೆ. ಮತ್ತು ದ್ವಾರಕಾ ಲೀಲಾ, ದ್ವಾರಕಾ ಗುಜರಾತಲ್ಲಿದೆ. ದ್ವಾರಕೆಯಲ್ಲಿ ರಾಜನಾಗಿದ್ದಿದ್ದು ಕೃಷ್ಣ. ಮಥುರಾದಲ್ಲಿ ಜನ್ಮ ಪಡೆದು ಬೃಂದಾವನಕ್ಕೆ ಹೋಗಿ ಮತ್ತೆ ಸುಮಾರು 11-12 ವರ್ಷ ವಯಸ್ಸಲ್ಲಿ ಬಂದು ಕಂಸನ ವಧೆ ಮಾಡಿ ಮತ್ತೆ ಅವನು ಬೇರೆ ಬೇರೆ ಕರ್ತವ್ಯಗಳನ್ನ ಪಾಲನೆ ಮಾಡಬೇಕು ಅಂತ ಆಮೇಲೆ ದ್ವಾರಕಾ ಹೋಗ್ತಾನೆ. ಅಲ್ಲಿ ರಾಜನಾಗಿ 16,108 ಪತ್ನಿಯರು ಕೃಷ್ಣನಿಗೆ. ಪ್ರತಿಯೊಂದು ರಾಣಿಗೂ ಒಂದೊಂದು ಅರಮನೆ. ಅದಕ್ಕೆ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಈ ಕಲಿಯುಗದಲ್ಲಿ ಒಂದೊಂದು ಮನೆ ಕಟ್ಟಿ ನೋಡ್ಕೊಳ್ಳೋದೇ ಕಷ್ಟ. ಅಲ್ಲಿ 16,108 ರಾಣಿಯರ ಅರಮನೆ. ಕೃಷ್ಣ ಅಷ್ಟು ರಾಣಿಯ ಜೊತೆ ಏಕಕಾಲದಲ್ಲಿ ಇರ್ತಾನೆ. ಏಕೆಂದರೆ ಅವನು ವಿಸ್ತರಿಸ್ತಾನೆ, ಸರ್ವಾಂತ, ಏನು ಬೇಕಾದರೂ ಮಾಡ್ಬೋದು. ಒಂದು ಮನೆಯಲ್ಲಿ ಮಗು ಜೊತೆ ಆಡ್ತಿರ್ತಾನೆ, ಇನ್ನೊಂದು ಮನೆಯಲ್ಲಿ ಹೆಂಡತಿಗೆ ಸಹಾಯ ಮಾಡ್ತಿರ್ತಾನೆ, ಇನ್ನೊಂದು ಮನೆಯಲ್ಲಿ ಮನೆ ಕೆಲಸ ಮಾಡ್ತಿರ್ತಾನೆ, ಇನ್ನೊಂದು ಮನೆಯಲ್ಲಿ ಚರ್ಚೆ ಮಾಡ್ತಿರ್ತಾನೆ, ಇನ್ನೊಂದು ಮನೆಯಲ್ಲಿ ಇಬ್ಬರು ಕೂತ್ಕೊಂಡು ಜೀವನದ ಬಗ್ಗೆ ಮಾತಾಡ್ತಿರ್ತಾರೆ. ಹೀಗೆ ಭಗವಂತ ತಾನು ಮನುಷ್ಯ ರೂಪಿಯಾಗಿ ಮಾನವ ರೂಪಿಯಾಗಿ ಬಂದು ಮನುಷ್ಯರು ಹೇಗೆ ಬಾಳಬೇಕು, ಹೇಗಿರಬೇಕು ಅಂತ ತೋರಿಸ್ಕೊಟ್ಟೆ ನಮಗೆಲ್ಲ. ಅದು ಬಹಳ ಮುಖ್ಯ. ಅದು ಭಗವಂತನ ಯಾರು ನಿತ್ಯ ಸೇವೆ ಮಾಡ್ತಾರೋ ಅವನ್ನ ಪೂಜಿಸಿ ಪ್ರಾರ್ಥಿಸಿ ಜಪ ಮಾಡಿ ಭಗವದ್ಗೀತೆ ಭಾವದ ಗ್ರಂಥಗಳನ್ನು ಓದಿ ಭಗವಂತನ ಸ್ಮರಣೆ ಮಾಡ್ತಾರೋ ಅವ್ರಿಗೆ ಭಗವಂತ ಸದಾಕಾಲ ಅಭಯಹಸ್ತ ನೀಡ್ತಾನೆ. ಯಾವ ಸಮಸ್ಯೆ ಇಲ್ದಿದ್ದಂಗೆ, ಯಾವ ತೊಂದರೆ ಇದ್ದಂಗೆ, ಯಾವ ದುಃಖ ನೋವು ಇಲ್ದಿದ್ದಂಗೆ ನೋಡ್ಕೊಳ್ತಾನೆ. ಅದು ಭಗವಂತನ ಕೃಪೆ. ಹೇಳ್ತಾನೆ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ, ಭಕ್ತ್ಯಾಮಾಂ ಅಭಿಜಾನಾತಿ, ಭಕ್ತರು ಮಾತ್ರ ನನ್ನನ್ನು ತಿಳ್ಕೊಳ್ಳೋಕೆ ಸಾಧ್ಯ.
ನಮೇ ಭಕ್ತ ಪುನಶ್ಯತಿ, ನನ್ನ ಭಕ್ತ ಯಾವಾಗಲೂ ನಾಶ ಆಗೋದಿಲ್ಲ. ಇದು ಕೃಷ್ಣನ ಭರವಸೆ. ನಾವು ಕೂಡ ಭರವಸೆ ತರಲ್ಲ. ಯಾರಿಗಾದ್ರೂ ಹೇಳ್ತೀವಿ ನಾಳೆ ಬೆಳಗ್ಗೆ ಬನ್ನಿ ಸಹಾಯ ಮಾಡ್ತೀವಿ ಅಂತ, ಅವ್ರು ಬರ್ತಾರೆ ಅಂತೇಳಿ ನಾವು ಮನೆಯಿಂದೆಲ್ಲ ಓಡೋಗ್ಬಿಡ್ತೀವಿ ಅಲ್ವಾ? ಯಾತಕ್ಕೆ? ಮನೇಲಿದ್ದರೆ ಸಹಾಯ ಕೇಳ್ತಾರೆ, ಆಚೆ ಕಡೆ ಹೊರಟೋದ್ರೆ ನಾವು ಸಿಗೋದೇ ಇಲ್ಲ ಅಂತ. ಆದರೆ ಭಗವಂತ ಹಾಗಲ್ಲ. ಒಂದು ಸತಿ ಮಾತು ಕೊಟ್ಟ ಮೇಲೆ ಖಂಡಿತ ನೆರವೇರಿಸ್ತಾನೆ. ಕೃಷ್ಣನ ಲೀಲೆಗಳ ಬಗ್ಗೆ ದಶಮಸ್ಕಂದದ 26ನೇ ಅಧ್ಯಾಯದಲ್ಲಿ ಸಂಕ್ಷಿಪ್ತವಾಗಿದೆ. ಅದರಲ್ಲಿ 25 ಶ್ಲೋಕಗಳಿದೆ. ಅದರಲ್ಲಿ ಎಲ್ಲ ಲೀಲೆಗಳ ಸ್ವಲ್ಪ ಸಂಕ್ಷಿಪ್ತವಾಗಿ ವರ್ಣನೆ. ಆ ಅಧ್ಯಾಯವನ್ನು ಹೇಳಿ ಇನ್ನೊಂದು ಸ್ವಲ್ಪ ಏನಾದರೂ ಭಗವಂತನ ಬಗ್ಗೆ ತಿಳ್ಕೊಂಡು, ಏಕೆಂದರೆ ಮುಂದೆ ಬೇರೆ ಬೇರೆ ಕಾರ್ಯಕ್ರಮಗಳಿದೆ, ಅದರಿಂದ ಈ ಭಾಗವತ ಕಥಾಶ್ರಮವನ್ನು ಧ್ಯಾನಪೂರ್ವಕವಾಗಿ ಭಗವಂತನ ಬೇರೆ ಬೇರೆ ಲೀಲೆಗಳ ಬಗ್ಗೆ ಕೇಳೋಣ. ಶುಕದೇವ ಗೋಸ್ವಾಮಿ ವ್ಯಾಸರ ಮಗ. ಪರೀಕ್ಷಿತನ ಸಾವನ್ನು ಶೃಂಗಿಯನ ಬ್ರಾಹ್ಮಣ ಪುತ್ರ ಕೊಟ್ಟಾಗ, ಆವಾಗ ಪರೀಕ್ಷಿತ್ ಮಹಾರಾಜ ಅರ್ಜುನ್ ಮೊಮ್ಮಗ ಪರೀಕ್ಷಿತ, ಅಭಿಮನ್ಯು ಮಗ. ಆವಾಗ ಎಲ್ಲರನ್ನೂ ಕೇಳ್ತಾನೆ, ಬ್ರಾಹ್ಮಣರನ್ನ, ವೈಷ್ಣವರನ್ನ, ಸಾಧುಗಳನ್ನ, ಗುರುಗಳನ್ನ ಕೇಳಿ 7 ದಿವಸದಲ್ಲಿ ನನಗೆ ಸಾವು ಬರಲಿ ಅಂತ ಬ್ರಾಹ್ಮಣ ಪುತ್ರರಿಂದ ಶಾಪ ಬಂದಿದೆ, ಏನು ಮಾಡಬೇಕು? ಸಾವಿನ ಸಮಯದಲ್ಲಿರುವ ವ್ಯಕ್ತಿ ಏನು ಮಾಡಬೇಕು ಅಂತ ಪರೀಕ್ಷಿತ್ ಮಹಾರಾಜ ಕೇಳ್ತಾನೆ. ಅವಾಗ ಎಲ್ಲರೂ ಹೇಳ್ತಾರೆ ಭಗವಂತನ ಕಥಾಶ್ರವಣ ಮಾಡಬೇಕು, ಅದು ಉತ್ತಮವಾದಂಥ ಸ್ಥಿತಿ. ಅವಾಗೇನಾಗುತ್ತೆ, ನಮಗೆ ಸಾವಿನ ಭಯ ಬರೋದಿಲ್ಲ. ಸಾವು ಬಂದರೂ ನಾವು ಭಗವಂತನ ಚಿಂತನೆಯಲ್ಲಿದ್ದಾಗ ಸರಾಗವಾಗಿ ಯಾವ ಸಮಸ್ಯೆ ಇಲ್ಲದೆ ಈ ಶರೀರವನ್ನು ನಾವು ದಾಟ್ಬೋದು. ಸಾವಿನ ಗಳಿಗೆಯಲ್ಲಿ 40,000 ಚೇಳುಗಳು ಕಡ್ದಂಗೆ ಇರುತ್ತೆ. ಒಂದು ಚೇಳು ಕುಟ್ಕಿದ್ರೆ ನಾವು ಆಕಾಶ ಭೂಮಿ ಕುಣಿಯಷ್ಟು ನೋವಾಗುತ್ತೆ. ಯಾರು ಚೇಳು ನಾನು ಕಡಿಸ್ಕೊಂಡಿಲ್ಲ, ಬರೀ ಕೇಳಿದ್ದೀನಿ. ಕಡಿಸ್ಕೊಂಡ್ರೆ ಒಂದು ಚೂರು ತುಂಬ ಇದೆ, ವಿಷಭರಿತ. 40,000 ಶಾಸ್ತ್ರದಲ್ಲಿದೆ. 40,000 ಚೇಳುಗಳು ಒಮ್ಮೆಲೆ ಬಂದು ಕುಟ್ಕುತ್ತೆ. ಯಾರಿಗೆ? ಯಾರು ಭಗವಂತನ ಆಶ್ರಯ ಪಡೆಯುವಲ್ವೋ ಅವರಿಗೆ. ಯಾರು ಭಗವಂತನ ಆಶ್ರಯ ಪಡಿತಾರೆ, ಭಗವಂತ ಬಂದು ಆನಂದವಾಗಿ ಕರ್ಕೊಂಡು ಹೋಗ್ತಾನೆ. ಯಾವ ಸಮಸ್ಯೆ, ನೋವು, ದುಃಖ ಇಲ್ಲ. ಶುಕಮುನಿಗಳು ಇಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲ ಗೋಪರು ಕೃಷ್ಣನ ಎಲ್ಲ ಲೀಲೆಗಳನ್ನು ನೋಡಿ ಆಶ್ಚರ್ಯವಾಗುತ್ತೆ ಅವ್ರಿಗೆ. ಏನೇನು ಲೀಲೆಗಳು? ಅವನು ಗೋವರ್ಧನ್, ಚಿಕ್ಕ ಹುಡುಗ ಗೋವರ್ಧನ್ ಪರ್ವತನ ಎತ್ತಾನೆ. ಅವ್ರಿಗೆ ಈ ಪುಟ್ಟ ಹುಡುಗ ಯಾರು ಅಂತ ಅರ್ಥ ಆಗೋದಿಲ್ಲ. ಆ ಭವ್ಯ ಒಂದು ಶಕ್ತಿ ಏನು ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಎಲ್ಲ ಗೋಪರು ನಂದ ಮಹಾರಾಜನ ಮನೆಗೆ ಬರ್ತಾರೆ, ಮತ್ತೆ ಕೇಳ್ತಾರೆ, ಈ ಚಿಕ್ಕ ಬಾಲಕ ನಿನ್ನ ಪುತ್ರ ಎಷ್ಟೊಂದು ಚಟುವಟಿಕೆಗಳನ್ನು, ಲೀಲೆಗಳನ್ನು ಮಾಡ್ತಿದ್ದಾನೆ, ಹೇಗೆ ಮಾಡೋಕ್ಕೆ ಸಾಧ್ಯ? ಅಂತ ಉತ್ತಮವಾದಂಥ ವ್ಯಕ್ತಿ ನಮ್ಮ ಜೊತೆ ಹೇಗಿದ್ದಾನೆ, ನಮ್ಮಲ್ಲಿ ಸಾಧಾರಣ ಮಾನವನಾಗಿ ಹೇಗೆ ಬಂದಿದ್ದಾನೆ ಅಂತ ಪ್ರಶ್ನೆ ಮಾಡ್ತಾರೆ. ಏಕೆಂದರೆ ವಿಶೇಷ ಲೀಲೆಗಳನ್ನು ಮಾಡ್ತಾರೆ, ಅದು ಸಾಧಾರಣವಾಗಿ ಮನುಷ್ಯರು ಮಾಡೋದಲ್ಲ. ಏಕೆಂದರೆ ಗೋವರ್ಧನ ಪರ್ವತ ಅಷ್ಟು ಸುಲಭ ಅಲ್ಲ. ಒಂದು ಕಲ್ಲು ಬಂಡೆ, ಒಂದು ಮೂಟೆ ಅಲ್ಲಾಡ್ಸೋಕ್ಕೆ ನಮ್ಮ ಕೈಲಿ ಕಷ್ಟ ಆಗುತ್ತೆ. ಆವಾಗ ಕೃಷ್ಣನಿಗೆ 7 ವರ್ಷ. ಈ 7 ವರ್ಷದ ಹುಡುಗ ಆಟ ಆಡಿಕೊಂಡು ಗೋವರ್ಧನ ಪರ್ವತವನ್ನು ಒಂದು ಕೈನಲ್ಲಿ, ಎಡಗೈನ ಕಿರುಬೆಟ್ಟಲ್ಲಿ ಎದ್ದ ಅವನು. ಹೇಗೆ ಅಂತ ಹೇಳಿದ್ರೆ, ಆನೆ ಕಮಲವನ್ನು ಎಷ್ಟು ಸರಾಗವಾಗಿ ಎತ್ತುತ್ತೋ, ಆನೆ ತುಂಬ ಶಕ್ತಿ ಇರುತ್ತೆ, ಒಂದು ಕಮಲವನ್ನು ಸೊಂಡಲ್ಲಿ ಸುಲಭವಾಗಿ ಎತ್ತದೆ. ಹಾಗೆ ಕೃಷ್ಣ ಕೂಡ ತನ್ನ ಎಡಗೈಯಿನ ಕಿರುಬೆಟ್ಟಲ್ಲಿ ಗೋವರ್ಧನ ಪರ್ವತವನ್ನು ಎತ್ತಾನೆ. ಹೇಗೆ ಸಾಧ್ಯ ಆಯಿತು ಈ 7 ವರ್ಷದ ಪುಟ್ಟು ಬಾಲಕನಿಗೆ ಅಂತ ಪ್ರಶ್ನೆ ಮಾಡ್ತಾರೆ. ಮತ್ತೆ ಇನ್ನೂ ಕಣ್ಣೆ ತೆಗ್ದಿರಲ್ಲ. ಆವಾಗ ಪೂತನ ಬಂದಾಗ ಪೂತನನ ಸ್ತನ ಹಾಲನ್ನು ಕುಡಿದು, ವಿಷವನ್ನು ಕುಡಿದು, ಹಾಲನ್ನು ಕುಡಿದು ಪ್ರಾಣವನ್ನು ಹೀರ್ತಾನೆ. ಪೂತನ ವಧೆಯನ್ನು ಮಾಡ್ತಾನೆ. ಇನ್ನು ಬಾಲಕ, ಇನ್ನು ಕಣ್ಣು ಪುಟ್ಟ ಬಾಲಕ ಆಗ್ತಾನೆ, ಜನಿಸಿದ ಕೆಲವು ದಿನಗಳ ಶಿಶು. ಹೇಗೆ ಇದೆಲ್ಲ ಸಾಧ್ಯ ಅಂತ ಕೇಳ್ತಾರೆ. ಮತ್ತೆ 3 ತಿಂಗಳ ವಯಸ್ಸಿನಲ್ಲಿ ಕೃಷ್ಣ
ಆಟ ಆಡ್ತಿರ್ತಾನೆ. ಪುಟ್ಟು ಒಂದು ಬಂಡಿಯ ಕೆಳಗಡೆ ಮಲಗಿಸಿರ್ತಾರೆ, ಕಾಲನ್ನು ಹೊಡಿತಾನೆ. ಆ ಕಾಲನ್ನು ಹೊಡೆದಾಗ ಅದು ಆ ಬಂಡಿ ಎತ್ತರಕ್ಕೆ ಹೋಗಿ ಬಿದ್ದು ಉಲ್ಟಾಗಿ ಅದರಿಂದ ಆ ಅಸುರ ಸಂಹಾರ ಆಗುತ್ತೆ. ಮತ್ತೆ ತೃಣಾವರ್ತ ಗಾಳಿಯಲ್ಲಿ ಬರ್ತಾನೆ, ಅವನ್ನ ಕೃಷ್ಣನ್ ಏನು ಮಾಡ್ತಾನೆ, ಎತ್ಕೊಂಡು ಹೋಗ್ಬಿಡ್ತಾನೆ. ಎಷ್ಟೊಂದು ಒಡವೆಗಳಿದೆ ಅಂಥೇಳಿ ಅವನ್ನ ತಗೋಬೋದು ಅಂತ. ಅವಾಗ ಏನು ಮಾಡ್ತಾನೆ ಕೃಷ್ಣ, ಆ ತೃಣಾವರ್ತನ ಕತ್ತನ್ನು ಹಿಡ್ಕೊಂಡು ಉಸಿರಾಡದೆ ಇದ್ದಂಗೆ ಮಾಡ್ತಾನೆ, ಅಲ್ಲಿ ಅವನ್ನ ವಧೆ ಮಾಡ್ತಾನೆ. ಹೀಗೆ ಅನೇಕ ಅಸುರನ್ನ ಭಗವಂತ ಸಂಹಾರ ಮಾಡ್ತಾನೆ. ಮತ್ತೆ ನವನೀತ ಚೋರ, ಬೆಣ್ಣೆ ಕಳ್ಳ ಕೃಷ್ಣ. ಎಲ್ಲ ಗೋಪಿಯರ ಮನೆಗೆ ಹೋಗಿ ಬೆಣ್ಣೆ, ಯಾತಕ್ಕೆ ಬೆಣ್ಣೆಯನ್ನು ಕರೀತಾನೆ ಅಂತ ಗೊತ್ತಾ ಯಾರಿಗಾದ್ರು? ಕೃಷ್ಣ ಬೆಣ್ಣೆ ಯಾತಕ್ಕೆ ಕರೀತಾನೆ? ಅವ್ರ ಮನೇಲಿ ಬೆಣ್ಣೆ ಇಲ್ವಾ? 9 ಲಕ್ಷ ಹಸುಗಳಿರುತ್ತೆ ಅವ್ರ ಮನೇಲಿ, ಆದರೂ ಹೋಗಿ ಬೆಣ್ಣೆ ಕರೀತಾನೆ. ಯಾತಕ್ಕೆ? ಆ ಗೋಪಿಯರು ಪ್ರೀತಿಯಿಂದ ಕರೀತಾರೆ, ಕೃಷ್ಣ ನಮ್ಮನೆಗೆ ಬಂದು ಬೆಣ್ಣೆ ತಿನ್ನಪ್ಪ ಅಂತ. ಅದಕ್ಕೋಸ್ಕರ ಅವನು ಹೋಗ್ತಾನೆ. ಆಮೇಲೆ ಏನು ಮಾಡ್ತಾರೆ ಅವರು? ಯಶೋದೆ ಹತ್ರ ಬಂದು ಕಂಪ್ಲೇಂಟ್ ಹೇಳ್ತಾರೆ, ನಿನ್ನ ಮಗ ನಮ್ಮ ಮನೇಲಿ ಬೆಣ್ಣೆ ಕದ್ದ, ಎಲ್ಲ ತೊಂದರೆ ಮಾಡ್ದ ಅಂತ. ಆವಾಗ ಯಶೋದ ಮಗನಿಗೇನಾದರೂ ಹೊಡೆಯೋಕ್ಕೋ ಏನೋ ಹೇಳಕ್ಕೆ ಹೋದರೆ, ಇಲ್ಲ ಕೃಷ್ಣ ತುಂಬ ಒಳ್ಳೆ ಹುಡುಗ ಅಂತ ಹೇಳ್ತಾರೆ. ಒಂದು ಕಡೆ ಕಂಪ್ಲೇಂಟ್ ಹೇಳ್ತಾರೆ, ಇನ್ನೊಂದು ಕಡೆ ಪ್ರಾರ್ಥನೆ ಮಾಡ್ತಾರೆ, ಇನ್ನೊಂದು ಕಡೆ ಅವನ ಪರವಾಗಿ ವಾದ ಮಾಡ್ತಾರೆ. ಹೀಗೆ ಗೋಪಿಯರಿಗೆ ಕೃಷ್ಣ ಏನು ಮಾಡಿದ್ರು ಆನಂದ ಆನಂದ ಆನಂದ. ನಮ್ಮ ಮನೆಗಳಲ್ಲಿ ಪುಟಾಣಿ ಮಕ್ಕಳಿದ್ರೆ ಏನು ಮಾಡ್ತೀವಿ, ಯಾವಾಗಲೂ ಮಕ್ಕಳ ಜೊತೆ ಆಡ್ತೀರಿ, ಅವು ಏನು ಮಾಡಿದ್ರು ಖುಷಿನ ಆಡ್ತಾರೆ, ಬೀಳ್ತಾರೆ, ಹೇಳ್ತಾರೆ, ಬಂದು ಟಪ್ ಅಂತ ಕಪಾಲ ಕೊಡ್ತಾರೆ, ನಾವು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀವಿ ಅಲ್ವಾ? ಯಾಕಂದರೆ ಪುಟಾಣಿ ಮಕ್ಕಳು ಏನು ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಭಗವಂತ ಲೀಲೆಗಳನ್ನು ಮಾಡ್ತಿದ್ದಾಗ ಎಲ್ಲರನ್ನೂ ಆಕರ್ಷಣೆ ಮಾಡ್ತಾನೆ. ಮತ್ತು ದಾಮೋದರ ಲೀಲೆ ಅಂತಾಗುತ್ತೆ. ಕೃಷ್ಣ ಯಶೋದೆ ಒಂದು ಸತಿ ಬೆಣ್ಣೆ ಮೊಸರನ್ನ ಕಡಿತಿರ್ತಾಳೆ, ಬೆಣ್ಣೆಯನ್ನು ತೆಗೆದು ಕೃಷ್ಣನಿಗೆ ತಿನ್ನಿಸೋದಕ್ಕೆ. ಆವಾಗ ಕೃಷ್ಣ ಮಲಗಿದ ಕೃಷ್ಣ ಎದ್ದು ಬರ್ತಾನೆ, ಆಮೇಲೆ ಹೊಟ್ಟೆ ಹಸಿವಂತಾನೆ, ಯಶೋದ ಹಾಲು ಕೊಡಿಸ್ತಾಳೆ. ಮತ್ತು ಮಧ್ಯದಲ್ಲಿ ಜ್ಞಾಪಕ ಬರುತ್ತೆ, ಒಲೆ ಮೇಲೆ ಹಾಲಿಟ್ಟಿದ್ದೀನಿ ಅಂತ. ಅವತ್ತು ಎಲ್ಲ ಸೇವಕರು ಬೇರೆ ಬೇರೆ ಸೇವೆಯಲ್ಲಿ ತೊಡಗಿರ್ತಾರೆ. ಸೊ ಯಶೋದ ಎದ್ದು ಹೋದಾಗ ಕೃಷ್ಣನ ಕೋಪ ಬಂದ್ಬಿಡುತ್ತೆ, ನನಗೆ ಹೊಟ್ಟೆ ಹಸಿತಾಯಿತು, ಹಾಲು ಕುಡಿದಿದ್ದೆ, ಅಮ್ಮ ನನಗೆ ಕೆಳಗಿಳಿಸ್ಬಿಟ್ಲು ಅಂತ. ಅವಾಗೇನು ಮಾಡ್ತಾನೆ, ಅಲ್ಲಿದ್ದಂಥ ಮಡಿಕೆ ಹೊಡೆದಾಕ್ಬಿಡ್ತಾನೆ. ದೊಡ್ಡ ಮಡಿಕೆಯಲ್ಲಿ ಕಡಿತಿರ್ತಾಳೆ ಯಶೋದೆ. ಆವಾಗ ಯಶೋದೆ ಕೋಪ ಬರುತ್ತೆ, ಇವತ್ತು ನಾನು ಬಿಡೋದಿಲ್ಲ, ಕಟ್ಟಾಕ್ತೀನಿ ಅಂತ. ಆಮೇಲೆ ಅಂಗಳದಲ್ಲಿ ಓಡಿ, ಆಮೇಲೆ ಕೃಷ್ಣ ಅಮ್ಮ ಸುಸ್ತಾಗೋದು ನೋಡಿ ಕೃಷ್ಣನ ಕಟ್ಟಾಕ್ತಾಳೆ ಯಶೋದೆ. ದಾಮೋದರ ಅಂತ, ದಾಮ ಅಂದರೆ ಹಗ್ಗ, ಉದರ ಅಂದರೆ ಹೊಟ್ಟೆ. ಯಾರೂ ಕೃಷ್ಣ ಕಟ್ಟಾಕೋಕ್ಕಾಗಲ್ಲ, ಜಗದೊಡೆ ಅವನು. ಯಾರು ಪ್ರೀತಿಯಿಂದ ಸೇವೆ ಮಾಡ್ತಾರೋ ಅವರ ಒಂದು ವರ್ಷದಲ್ಲಿ ಕೃಷ್ಣ ಬರ್ತಾನೆ. ಯಶೋದೆ ಎಷ್ಟು ವಾತ್ಸಲ್ಯ ರಸ ಅಂತ ಹೇಳಿದ್ರೆ ಯಾವಾಗಲೂ ಕೃಷ್ಣನ ಸ್ಮರಣೆ ಮಾಡ್ತಿರ್ತಾರೆ. ಕೃಷ್ಣಂಗೆ ಏನು ಕೊಟ್ಟರೆ ಒಳ್ಳೆಯದು, ಕೃಷ್ಣಂಗೆ ಚೆನ್ನಾಗಿರಬೇಕು, ಕೃಷ್ಣಂಗೆ ಚೆನ್ನಾಗಿ ಮಾಡಿಕೊಡ್ಬೇಕು, ಕೃಷ್ಣಂಗೆ ರಕ್ಷಣೆ ಕೊಡಬೇಕು. ಜಗದೊಡೆಯ ಆ ಲೀಲೆಯಲ್ಲಿ ಪುಟ್ಟ ಮಗು. ಅದರಿಂದ ಯಶೋದೆಗೆ ಅಪೂರ್ಣ ವಾತ್ಸಲ್ಯ ರಸದ ಅನುಭವವನ್ನು ಕೃಷ್ಣ ಪ್ರದಾನ ಮಾಡ್ತಾನೆ. ಮತ್ತು ಇನ್ನೊಮ್ಮೆ ಅವನು ಕರುಗಳ ಜೊತೆ ಹೋಗ್ತಿರ್ತಾನೆ. ಅವಾಗ ಬಕಾಸುರ ಅನ್ನೋ ಅಸುರ ಬರ್ತಾನೆ ಕೃಷ್ಣನ ಸಾಯಿಸೋದಕ್ಕೋಸ್ಕರ. ಆ ಕೃಷ್ಣ ಏನು ಮಾಡ್ತಾನ, 2 ಕೊಕ್ಕನ್ನು ಹಿಡ್ಕೊಂಡು ಅವನ್ನ ಸಂಹಾರ ಮಾಡ್ತಾನೆ. ಮತ್ತು ಕಾಲಿಯ ಮರ್ದನ, ಕಾಲಿಯ ಹಾವು ಯಮುನದಲ್ಲಿ ಎಲ್ಲರಿಗೂ ವಿಷಭರಿತ ಆಗಿ ಎಷ್ಟು ವಿಷ ಆಯಿತು ಅಂತ ಹೇಳಿದ್ರೆ, ಅಲ್ಲಿ ಯಾರಾದ್ರೂ ಮೇಲ್ಗಡೆ ಹೋದ್ರೂ ಆಕಾಶದಲ್ಲಿ ಅಷ್ಟು ವಿಷಭರಿತ ಅದರ ಪ್ರಭಾವ ಇತ್ತು. ಸರಿ, ಕೃಷ್ಣ ಅದನ್ನು ಎಲ್ಲ ಬಂದು ಕೇಳ್ತಾರೆ ಗೋಪರೆಲ್ಲ. ಆವಾಗ ಕಾಲಿಯ ಮರ್ದನ ಮಾಡಿ ಕಾಲಿಯನ್ನು ಪಾಠ ಕಲಿಸಿ ಹೇಳ್ತಾನೆ, ಇಲ್ಲಿ ನೀನು ವಾಸ ಮಾಡಬೇಡ, ಬೇರೆ ಕಡೆ ಹೋಗೋದು. ಆವಾಗ ಕಾಲಿಯನಿಗೆ ಭಯ ಆಗುತ್ತೆ,
ಗರುಡ ಬಂದು ಎಲ್ಲಿಂದ ತೊಂದರೆ ಮಾಡ್ತಾನೋ ಅಂತ. ಆವಾಗ ಕೃಷ್ಣ ಹೇಳ್ತಾನೆ, ನಿನ್ನ ಹೆಡೆಗಳ ಮೇಲೆ ನಾನು ನೃತ್ಯ ಮಾಡಿ ನನ್ನ ಪಾದ ಚಿಹ್ನೆಗಳನ್ನು ಹಾಕಿದ್ದೀನಿ. ಆ ಪಾದ ಚಿಹ್ನೆ ನೋಡಿದ ಕೂಡಲೇ ಗರುಡ ನಮಸ್ಕಾರ ಮಾಡ್ತಾನೆ, ನಿಂಗೆ ತೊಂದರೆ ಮಾಡೋದಿಲ್ಲ ಅಂತ. ಆವಾಗ ಗೋಪಿಯರು ಕೇಳ್ತಾರೆ, ಹೇಗೆ ಇಷ್ಟೊಂದೆಲ್ಲ ಲೀಲೆಗಳಾಗ್ತಿದೆ, ಯಾರು ಅಂತ. ಈ ಹುಡುಗ ಒಂದು ಕಡೆ ಚಿಕ್ಕ ಹುಡುಗ, 7 ವರ್ಷ ಅಷ್ಟೇ. ಇನ್ನೊಂದು ಕಡೆ ನೋಡಿದ್ರೆ ಗೋವರ್ಧನ ಪರ್ವತ ಇರ್ತಾನೆ. ಅದರಿಂದ ನಂದ ಮಹಾರಾಜನ್ ಕೇಳ್ತಾರೆ, ಹೇ ವ್ರಜರಾಜ, ನಮಗೆ ಈ ಒಂದು ಅನುಮಾನ ಇದೆ, ದಯವಿಟ್ಟು ನಮಗೆ ತಿಳಿಸ್ಕೊಡು ಅಂತ. ಆ ಮಗ ಉತ್ತರವಾಗಿ ನಂದ ಮಹಾರಾಜ ಹೇಳ್ತಾನೆ, ಕೇಳಿ, ನಾನು ಗರ್ಗಮುನಿಗಳು ಏನು ಹೇಳಿದ್ರು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ. ಗರ್ಗಮುನಿ ಹೇಳ್ತಾರೆ ನಂದ ಮಹಾರಾಜನಿಗೆ, ನಿನ್ನ ಪುತ್ರ ಕೃಷ್ಣ ಅನೇಕ ಯುಗದಲ್ಲಿ ಬೇರೆ ಬೇರೆ ಬಣ್ಣದಲ್ಲಿ ಅವತರಿಸಿದ್ದಾನೆ. ಇವಾಗ ನಿನ್ನ ಮಗನ ಕೃಷ್ಣನಾಗಿ ಕಪ್ಪು ವರ್ಣ, ನೀಲಮೇಘ ಶ್ಯಾಮ ಅಂತ ಹೇಳ್ತೀವಿ, ಕಪ್ಪು ಮೋಡದ ವರ್ಣ ಕೃಷ್ಣನ ಕಾಂತಿ. ಮತ್ತೆ ಅನೇಕ ಕಾರಣಗಳಿಗೆ ಅವನು ಬೇರೆ ಬೇರೆ ಯುಗದಲ್ಲಿ ಬೇರೆ ಬೇರೆ ಅವತರಿಸಿದ್ದಾನೆ. ಅದರಿಂದ ಈಗ ಅವನು ವಸುದೇವನ ಪುತ್ರನಾಗಿ ಜನಿಸಿದ್ದಾನೆ. ಅದಕ್ಕೆ ಅವನ ಹೆಸರು ವಾಸುದೇವ ಅಂತ. ವಸುದೇವ ಕೃಷ್ಣನ ತಂದೆ ಹೆಸರು, ಅವನ ಪುತ್ರನಾಗಿ ವಾಸುದೇವ ಅಂತ ಕೃಷ್ಣನ ಹೆಸರು. ಅವನು ಗರ್ಗಮುನಿಗಳು ಹೇಳ್ತಾರೆ, ಎಷ್ಟೊಂದು ಹೆಸರುಗಳಿದೆ, ಅನಂತ ನಾಮಗಳು, ಯಾಕೆಂದರೆ ಜಗದೊಡೆಯ ಅವನು ಭಗವಂತ. ಮತ್ತೆ ಎಲ್ಲ ಗೋಕುಲದಲ್ಲಿ ಎಲ್ಲರಿಗೂ ಆನಂದವನ್ನು ಕೊಡೋದಕ್ಕೆ ಅವನು ಇಲ್ಲಿ ನೆಲೆಸಿದ್ದಾನೆ ಅಂತ ಗೋಕುಲವಾಸಿಗಳಿಗೆ. ಮತ್ತೆ ಗೋವರ್ಧನ ಪರ್ವತ ಲೀಲೆ ಯಾಕೆ ಮಾಡಿದ್ದು ಅಂದರೆ ಇಂದ್ರನ ಅಹಂಕಾರವನ್ನು ತೆಗೆಯೋದಕ್ಕೆ. ಇಂದ್ರನಿಗೆ ನಾನೇ ರಾಜ ಅಂತ ಅವನು ಸ್ವಲ್ಪ ಅಹಂಕಾರ ಇತ್ತು, ದೇವತೆಗಳ ರಾಜ ಇಂದ್ರ. ಅವಾಗ ಕೃಷ್ಣ ಏನು ಮಾಡ್ತಾನೆ, ಆ ಇಂದ್ರನ ಪೂಜೆಯನ್ನು ಮಾಡ್ತಿರ್ತಾರೆ. ಯಾತಕ್ಕೆ? ವಾಯು, ವರುಣ, ಅಗ್ನಿ ಎಲ್ಲ ಇಂದ್ರನ ಅಧೀನ. ಯಾಕೆಂದರೆ ಅವನ ರಾಜ ಅಂದಮೇಲೆ ಎಲ್ಲ ಅವನ ಪ್ರಜೆಗಳು, ಎಲ್ಲ ದೇವತೆಗಳು. ಸೊ ಆದ್ದರಿಂದ ಆ ಇಂದ್ರನ ಪೂಜೆಯನ್ನು ಕೃಷ್ಣ ನಿಲ್ಲಿಸ್ತಾನೆ. ಇಂದ್ರನ ಪೂಜೆ ಮಾಡಬೇಡಿ, ಗೋವರ್ಧನ ಪೂಜೆ ಮಾಡೋಣ ಅಂತ ಹೇಳ್ತಾನೆ. ಆವಾಗ ಗೋವರ್ಧನ ಪೂಜೆಯನ್ನು ಮಾಡ್ತಾರೆ. ಆಮೇಲೆ ಇಂದ್ರನಿಗೆ ತುಂಬ ಕೋಪ ಬರುತ್ತೆ. ಸಂವರ್ತಕ ಮೋಡವನ್ನು ಕಳಿಸ್ತಾನೆ. ಅದು ಪ್ರಳಯದ ಸಮಯದಲ್ಲಿ ಸಂವರ್ತಕ ಮೋಡವನ್ನು ಕಳಿಸ್ಬೇಕು, ಅದು ಅಕಾಲ. ಅದು ಅವಾಗ ಕೃಷ್ಣ ಏನು ಮಾಡ್ತಾನೆ, ಎಲ್ಲರೂ ಬಂದು ಕೃಷ್ಣನ್ ಕೇಳ್ತಾರೆ, ಕೃಷ್ಣ ಏನಪ್ಪ ನೀ ಹೇಳಿದೆ, ನಾವು ಇಂದ್ರನ ಪೂಜೆ ಮಾಡಿಲ್ಲ, ನೋಡಿದ್ಯಾ ಹೊಡ್ತಾ ಬರ್ತಿದೆ, ನಮಗೆ ರಕ್ಷಣೆ ಕೊಡು ಅಂತ ಬರ್ತಾರೆ. ಆವಾಗ ಅವನು ಎಲ್ಲರನ್ನು ಕರ್ಕೊಂಡು ಹೋಗಿ ಗೋವರ್ಧನ ಪರ್ವತನ ಇರ್ತಾನೆ. ಇವತ್ತು ನಾವು ಗೋವರ್ಧನ ಪರ್ವತವನ್ನು ನೋಡ್ತೀವಿ, ಚಿಕ್ಕದಾಗಿದೆ. ಆವಾಗ ಕೋಟಿ 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 ಭಕ್ತರು, ಅಂದರೆ ಅಲ್ಲಿ ಗೋಪಿಯರು ಮತ್ತು ಹಸುಗಳು, ಕರುಗಳು ಎಲ್ಲರೂ ಆ ಗೋವರ್ಧನ ಕೆಳಗಡೆ ಆಶ್ರಯ ಪಡೆದಿದ್ದರು. ಕೃಷ್ಣನ ಆ ಕಿರಿಬೆಟ್ಟಿನ ಲೀಲೆಯಿಂದ ಗೋವರ್ಧನ ಗಿರಿಧಾರಿ ಅಂತ ಅವನಿಗೆ ಹೆಸರು. ಆ ಲೀಲೆಯಿಂದ ಯಾತಕ್ಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಸುರಕ್ಷಣೆಯನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಅದರಿಂದ ಆ ಲೀಲೆಯನ್ನು ಮಾಡ್ತಾನೆ. ಆಮೇಲೆ ಇಂದ್ರನಿಗೆ 7 ದಿವಸ ಸತತವಾಗಿ ಹಗಲು ರಾತ್ರಿ ಮಳೆ ಸುರಿಸ್ತಾನೆ. ಆದರೆ ಏನೂ ಆಗಲ್ಲ, ಎಲ್ಲರೂ ಸುರಕ್ಷಿತವಾಗಿರ್ತಾರೆ ವ್ರಜದಲ್ಲಿ. ಆವಾಗ ಇಂದ್ರನಿಗೆ ಗೊತ್ತಾಗತ್ತೆ, ಓ ಇದು ಯಾರೋ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ. ಏಕೆಂದರೆ ಇವೆಲ್ಲ ಭಗವಂತ ಲೀಲೆಗೋಸ್ಕರ ಇಂದ್ರನಿಗೆ ಗೊತ್ತಿರುತ್ತೆ, ಇಂದ್ರನಿಗೆ ಕೃಷ್ಣ ಯಾರಂತ ಗೊತ್ತಿಲ್ಲ ಅಂತಲ್ಲ. ಆದರೆ ಆ ಸಮಯದಲ್ಲಿ ಆ ಒಂದು ಲೀಲೆಗೋಸ್ಕರ ಮರೆಸ್ತಾನೆ. ಆವಾಗೇನಾಗುತ್ತೆ, ಲೀಲೆಗೆ ಅನುಕೂಲ ಆಗುತ್ತೆ. ಅದರಿಂದ ಭಗವಂತ ತನ್ನ ಸ್ಥಾನವನ್ನು ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ತಾನೆ. ಜಗದೊಡೆ ಹೇಗಿರಬೇಕು, ದಾಸರು ಹೇಗಿರಬೇಕು, ಭಕ್ತರು ಹೇಗಿರಬೇಕು, ಸೇವಕರು ಹೇಗಿರಬೇಕು ಅನ್ನೋದನ್ನು ನಮ್ಗೆ ತಿಳಿಸ್ಕೊಡ್ತಾನೆ. ಭಗವಂತನ ಸೇವೆಯನ್ನು ಮಾಡಿ ನಮ್ಮ ಜೀವನದಲ್ಲಿ ಭಗವಂತನ ಸ್ವೀಕಾರ ಮಾಡ್ಬೋದು. ಭಗವಂತ ಅಭಯವನ್ನು ಕೊಡ್ತಾನೆ, ಎಲ್ಲ ರೀತಿಯಲ್ಲಿ ನಮ್ಗೆ ಸಹಾಯ ಮಾಡ್ತಾನೆ. ಶಾಸ್ತ್ರದಲ್ಲಿದೆ, ಭಗವದ್ಗೀತೆ ಹೇಳ್ತಾರೆ,
ಕೃಷ್ಣ ಯಾರು ಭಕ್ತಿಯನ್ನು ಮಾಡ್ತಾರೆ ಪ್ರೀತಿಯಿಂದ ಅವ್ರಿಗೆ ನಮ್ಮ ಹತ್ರ ಏನೇನು ಒಳ್ಳೇದಿರುತ್ತೋ ಅದು ರಕ್ಷಣೆ ಮಾಡ್ತಾನೆ, ನಮ್ಮ ಹತ್ರ ಏನೇನು ಕೆಟ್ಟದ್ದಿರುತ್ತೋ ಅದನ್ನು ತೆಗಿತಾನೆ, ಮತ್ತು ಏನೇನು ಒಳ್ಳೇದು ನಮ್ಗೆ ಅನುಕೂಲ ಆಗಬೇಕೋ ಅದನ್ನು ಪ್ರದಾನ ಮಾಡ್ತಾನೆ. ಈ ಮೂರು ರೀತಿ ಬೇರೆ ಯಾರು ಅದನ್ನು ಪ್ರದಾನ ಮಾಡೋಕ್ಕಾಗೋದಿಲ್ಲ. ಉದಾಹರಣೆಗೆ ಚಳಿ ಇರುತ್ತೆ, ನಾವು ಬೆಚ್ಚಗೆಲ್ಲ ಬಟ್ಟೆ ಹಾಕೋತೀವಿ, ತಕ್ಷಣ ಸೂರ್ಯ ಜೋರಾಗಿ ಬಂದುಬಿಡ್ತಾನೆ, ಬಟ್ಟೆ ತೆಗಿಬೇಕಾಗುತ್ತೆ. ಅದೇ ಸೆಕೆ ಬಟ್ಟೆ ಹಾಕ್ಕೊಂಡಿದ್ರೆ ಮೈ ಮುಜುಗರ ಆಗುತ್ತೆ, ಅನಾನುಕೂಲ ಆಗುತ್ತೆ ಅಲ್ವಾ. ಅದು ಜೋರಾಗಿ ಮಳೆ ಬಂತು, ಅಪ್ಪ ನಾನು ಬೆಚ್ಚಗಿರೋ ಬಟ್ಟೆ ಹಾಕ್ಕೊಂಡಿದ್ದೀನಿ ತಾವು ಮಳೆ ನೆನೆಯಲ್ಲ, ನಾವು ಮಳೆ ನೆಂದರೆ ಒದ್ದಾಗ್ಬಿಡ್ತೀವಿ, ಅದನ್ನು ತಡ್ಕೊಳಕ್ಕಾಗಲ್ಲ. ಆದರೆ ಕೃಷ್ಣನ ಕೃಪೆಯಿಂದ ಯಾವ ಸಮಸ್ಯೆ ಇಲ್ಲದೆ ನಮ್ಮ ಜೀವನ ಅನುಕೂಲವಾಗಿ ಸರಾಗವಾಗಿ ನಡೆಯೋಕ್ಕೆ ಭಗವಂತನ ಆಶೀರ್ವಾದದಿಂದ ಮಾತ್ರ ಸಾಧ್ಯ. ಅದರಿಂದ ನಾವೆಲ್ಲ ಭಕ್ತಿ ಮಾಡಲೇಬೇಕು. ಇವತ್ತು ಭಕ್ತಿಯನ್ನು ಆಚರಣೆ ಮಾಡೋದಕ್ಕೆ, ಆರಂಭಿಸೋದಕ್ಕೆ, ಅದನ್ನು ಚೆನ್ನಾಗಿ ಇನ್ನೂ ಉತ್ತಮ ಮಟ್ಟಕ್ಕೆ ತೊಗೊಂಡು ಹೋಗೋದಕ್ಕೆ ಶುಭ ದಿನ ಇವತ್ತು. ಭಗವಂತನ ಆವಿರ್ಭಾವ, ಅವತರಿಸಿದ ದಿನ, ಜನ್ಮದಿನ. ಅದರಿಂದ ಈ ಜನ್ಮಾಷ್ಟಮಿಯಲ್ಲಿ ನೀವೆಲ್ಲರೂ ನಿಮ್ಮ ನಿಮ್ಮ ಇಚ್ಛಾನುಸಾರ ಭಕ್ತಿಯನ್ನು ಮಾಡಿ, ಮತ್ತೆ ಸಂಕಲ್ಪವನ್ನು ಮಾಡಿ, ಭಗವಂತ ನೀನು ಸೇವೆ ಮಾಡೋಕ್ಕೆ ಇಷ್ಟ ಇದೆ, ನನಗೇನೋ ಗೊತ್ತಿಲ್ಲ ತಿಳಿಸ್ಕೊಡು ಅಂತ. ಆವಾಗ ಭಕ್ತನ ಕಳಿಸ್ಕೊಡ್ತಾನೆ, ಎಲ್ಲ ಅನುಕೂಲಗಳು ಬರುತ್ತೆ. ನಾವು ಈ ಜಡ ಜಗತ್ತಿನಲ್ಲಿ ಏನು ಮಾಡಿದ್ರೂ ಇಲ್ಲೇ ಬಿಟ್ಟು ಹೋಗಬೇಕು, ಯಾವುದು ತೊಗೊಂಡು ಹೋಗೋಕೆ ಆಗಲ್ಲ ಅಲ್ವಾ. ಹೌದು ತಾನೆ? ಅದು ತೊಗೊಂಡೋಗ್ತೀವ? ಏನು ತೊಗೊಂಡೋಗೋಕ್ಕಾಗಲ್ಲ. ನಾವು ಹಿಂದೆ ಯಾರು ಹೋಗಿರ್ತಾರೆ, ನಮ್ಮ ಮನೆಯವರು ಇರ್ಬೋದು, ಪರಿಚಯದವ್ರು ಇರ್ಬೋದು, ಸ್ನೇಹಿತರಿರ್ಬೋದು, ಸಂಬಂಧಿಕ ಮನೆಯವರು ಇರ್ಬೋದು, ಅವ್ರೆಲ್ಲ ಹೋದಾಗ ಅವ್ರು ಏನು ತೊಗೊಂಡೋಗಲ್ಲ. ಆ ಮನೆ ನಮ್ಮ ಜೊತೆನೇ ಇರುತ್ತೆ, ಎಲ್ಲ ಪದಾರ್ಥಗಳೇ ಇರುತ್ತೆ. ಏನು ತೊಗೊಂಡು ಹೋಗಕ್ಕೆ ಸಾಧ್ಯ? ಪರಮೈಶ್ವರ್ಯ. ಏನದು? ಭಕ್ತಿ ಮಾತ್ರ ನಮ್ಮ ಜೊತೆ ಬರುತ್ತೆ. ಅದೇನು ಮಾಡುತ್ತೆ? ಜನ್ಮ ಜನ್ಮಾಂತರದಲ್ಲೂ ನಮಗೆ ಸಹಾಯ ಆಗುತ್ತೆ. ಬಹಳ ಮುಖ್ಯ ಅದು. ಭಗವಂತ ನಮಗೆ ಭಕ್ತಿಯನ್ನು ಪ್ರದಾನ ಮಾಡ್ತಾನೆ, ಆ ಭಕ್ತಿಯನ್ನು ನಮ್ಮ ಜೊತೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡ್ತಾನೆ. ಅದರಿಂದ ನಾವು ಭಕ್ತಿಯನ್ನು ಮಾಡಿ ಈ ಜಡ ಜಗತ್ತಿಂದ ದಿವ್ಯ ಭವ್ಯವಾದಂಥ ಭಗವಂತನ ವೈಕುಂಠ ಧಾಮಕ್ಕೋ ಗೋಲಕ ವೃಂದಾವನಕ್ಕೋ ನಾವು ಹೋಗ್ಬೋದು. ಅದು ಭಗವಂತನ ಕೃಪೆಯಿಂದ. ನಾವು ಭಕ್ತಿ ಚೆನ್ನಾಗಿ ಮಾಡಿದ್ರೆ ಕೃಷ್ಣ ಸಹಾಯ ಮಾಡ್ತಾನೆ. ಭಗವಂತ ಯಾವ್ಯಾವ ಜನ್ಮದಲ್ಲಿ ಏನೇನು ಲೀಲೆ ಮಾಡೋದು ಎಲ್ಲ ಜ್ಞಾಪಕ ಇರುತ್ತೆ. ನಮಗೆ ಈ ಜನ್ಮದ್ದೇ ಜ್ಞಾಪಕ ಇರಲ್ಲ. ನೆನ್ನೆ ಇಷ್ಟೊತ್ತು ಏನು ಮಾಡ್ತೀರಿ ಅಂತ ಹೇಳಿದ್ರೆ ಕೂತಿದ್ವಿ, ನಿಂತಿದ್ವಿ, ಅಲ್ಲೋದಿ 3-4 ಸತಿ ಜ್ಞಾಪಿಸ್ಕೋಬೇಕಾಗುತ್ತೆ. ಮರ್ತೋಗ್ಬಿಡುತ್ತೆ ನಮಗೆ. ಯಾಕೆ ಅಂತ ಹೇಳಿದ್ರೆ ನಾವು ಜಡ ಶರೀರ ಮರ್ತೋಗ್ಬಿಡುತ್ತೆ. ಭಗವಂತನಿಗೆ ಹಾಗಲ್ಲ, ಅವನು ಸದಾ ಚೇತನ. ಅವನು ಯಾರು ಏನು ಮಾಡಿ ಕೃಷ್ಣನೇ ಅರ್ಜುನಿಗೆ ಹೇಳ್ತಾನೆ, ನಾನು ನೀನು ಎಷ್ಟೋ ಜನ್ಮಗಳು ಪಡ್ಕೊಂಡಿದ್ದೀವಿ, ನಿನಗೆ ಈ ಜನ್ಮದ ಮಾತ್ರ ಗೊತ್ತು, ನನಗೆ ನನ್ನ ಎಲ್ಲ ಜನ್ಮಗಳ ಬಗ್ಗೆ ಗೊತ್ತಿದೆ, ನಿನ್ನ ಬಗ್ಗೆ ಗೊತ್ತಿದೆ, ಎಲ್ಲ ಜೀವರಾಶಿಗಳ ಎಲ್ಲ ಜನ್ಮಗಳ ಬಗ್ಗೆ ಗೊತ್ತಿದೆ ಅಂತ. ಅದೇನು ಅಂತಲೇ ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ. ಉದಾಹರಣೆಗೆ ಇಷ್ಟು ಜನ ಇದ್ದೀರಿ, ನಾವು ಎಲ್ಲರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ. ಕೂತಿದ್ದಾರೆ, ಹೀಗಿದ್ದಾರೆ ಅಂತ ಹೇಳ್ಬೋದು ಅಷ್ಟೆ. ಅವರು ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ನಾನು ಕೇಳೋಕ್ಕಾಗಲ್ಲ. ಅಥವಾ ಎಲ್ಲರೂ ನಾನು ಹೇಳಿದ್ದನ್ನು ಕೇಳಲೇಬೇಕು ಅನ್ನೋ ಯಾವುದೋ ಒಂದು ಮಂತ್ರ ಹೇಳಿ ಕಟ್ಟಾಕಕ್ಕೂ ಆಗಲ್ಲ. ನನಗೆ ಆ ಶಕ್ತಿ ಇಲ್ಲ. ಆದರೆ ಭಗವಂತ ಏನು ಬೇಕು, ಅವನು ಸರ್ವಾಧಿಪತಿ, ಅವನು ಸಾಮ್ರಾಟ್, ಸರ್ವ ಸ್ವತಂತ್ರ, ಅವನು ಏನು ಬೇಕಾದರೂ ಮಾಡ್ಬೋದು. ನಾವು ನಿಯಂತ್ರಣ ಮಾಡ್ತಾನೆ, ನಾವು ಅವನ ನಿಯಂತ್ರಣದಲ್ಲಿ ಇರ್ತೀವಿ. ನಾವು ಏನು ನಿಯಂತ್ರಣ ಮಾಡೋಕ್ಕಾಗಲ್ಲ. ಅವನೇನು ಹೇಳ್ತಾನೆ ಅದನ್ನು ಪಾಲನೆ ಮಾಡಿದ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಜೀವನದಲ್ಲಿ. ಇನ್ನೊಂದು ಬಾರಿ ಹಣ್ಣು ಮಾರ್ಕೊಂಡು ಭಕ್ತೆ ಬರ್ತಾಳೆ, ಹಣ್ಣು ಮಾರ್ತಿರ್ತಾಳೆ. ಕೃಷ್ಣ ಮನೆಯಿಂದ ಬರ್ತಾನೆ. ಆವಾಗ ಹಣ್ಣನ್ನು ಕೇಳ್ತಾನೆ. ಹಣ್ಣನ್ನು ಕೇಳಿದಾಗ ಆ ಹಣ್ಣು ಮಾರೋ ಸ್ತ್ರೀಗೆ ಕೃಷ್ಣನ ನೋಡಿಕೊಳ್ಳೆ ಆಕರ್ಷಣೆ. ಭಗವಂತ ಅವನು ಪುಟ್ಟ ಹುಡುಗ ಬರ್ತಾನೆ, ಹಣ್ಣು ಕೊಡ್ತಾಳೆ, ಎಲ್ಲನೂ ಎತ್ಕೊಂಡು ಹೋಗೋಕ್ಕಾಗಲ್ಲ ಅವನಿಗೆ, ಆದರೂ ತೊಗೊಂಡೋಗ್ತಾನೆ. ಆವಾಗ ಏನಾದರೂ ಕೊಡಬೇಕಲ್ಲ, ಏನು ಮಾಡ್ತಾನೆ, ಮನೆಯಿಂದ ಸ್ವಲ್ಪ ಅಕ್ಕಿ ಧಾನ್ಯಗಳನ್ನು ತರ್ತಾನೆ, ಅಕ್ಕಿ ಕಾಳು. ಬರ್ತಾ ಎಷ್ಟೊಂದು ಉದುರೋಗುತ್ತೆ, ಸ್ವಲ್ಪನೇ ಸಿಗುತ್ತೆ. ಆಕೆಗೆ ಬಹಳ ಖುಷಿ ಆಗುತ್ತೆ. ಅವಳೇನು ಮಾಡ್ತಾಳೆ, ಹಣ್ಣೆಲ್ಲ ಕೊಟ್ಟು ಬುಟ್ಟಿಲಿ ಹಾಕ್ಕೊಂಡು ತೊಗೊಂಡೋಗ್ತಾಳೆ. ಆಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಏನೋ ಭಾರ ಆಗುತ್ತೆ.
ತೆಗೆದು ನೋಡಿದ್ರೆ ಅದರಲ್ಲಿ ಎಲ್ಲ ಥರದ ರತ್ನ ವಜ್ರ ವೈಡೂರ್ಯಗಳಿರುತ್ತೆ. ಯಾಕೆಂದರೆ ಭಗವಂತನಿಗೋಸ್ಕರ ನಾವು ಸ್ವಲ್ಪ ಅರ್ಪಣೆ ಮಾಡಿದ್ರೆ ಅವನು ಅಭಯವನ್ನು ಪ್ರದಾನ ಮಾಡ್ತಾನೆ, ಹೆಚ್ಚೆಚ್ಚನ್ನು ನಮಗೆ ಪ್ರದಾನ ಮಾಡ್ತಾನೆ. ಕೃಷ್ಣನ ಗೋಪಸಕರು ಗೋಪಾಲ ಅವನ ಸ್ನೇಹಿತರು ಅವ್ರೇನು ಮಾಡ್ತಾರೆ, ಆಟ ಆಡ್ತಾರೆ. ಎಷ್ಟೋ ಬಾರಿ ಕೃಷ್ಣ ಏನು ಮಾಡ್ತಾನೆ, ಬೇಕು ಅಂತ ಆಟದಲ್ಲಿ ಸೋತು ಗೋಪಾಲರನ್ನ ಹೆಗಲ ಮೇಲೆ ಎತ್ಕೊಂಡು ಹೋಗ್ತಾನೆ. ಆಟದ ನಿಯಮ ಏನಂದರೆ ಯಾರು ಗೆಲ್ತಾರೆ ಅವರು ಮೇಲಿರ್ತಾರೆ, ಸೋತವ್ರು ಏನು ಮಾಡಬೇಕು, ಗೆದ್ದವ್ರನ್ನ ಎತ್ಕೊಂಡು ಹೋಗ್ಬೇಕು. ಆಡ್ತೀವಿ ಎಷ್ಟೊಂದು ಸತಿ ಬೇರೆಯವರು ಗೆಲ್ತಾರೆ, ಎಷ್ಟೊಂದು ಸತಿ ಕೃಷ್ಣನೂ ಗೆಲ್ತಾನೆ. ಆ ಕೃಷ್ಣ ಬೇಕು ಅಂತ ಸೋತು, ಯಾಕೆಂದರೆ ಭಗವಂತ ಯಾರಿಗೂ ಸೋಲೋ ಅವಶ್ಯಕತೆ ಇಲ್ಲ, ಆದರೆ ಪ್ರೀತಿಗೆ ಸೋಲ್ತಾನೆ. ಪ್ರೀತಿಯ ಸ್ನೇಹಿತರವರಲ್ಲ, ಸಖರು, ಅವ್ರಿಗೂ ಸೋತು ಅವ್ರು ಮಾಡ್ತಾನೆ, ಅವ್ರನ್ನ ಎತ್ಕೊಂಡು ಹೋಗ್ತಾನೆ. ಇನ್ನೊಂದು ಸತಿ ಇನ್ನೊಂದು ಬಾರಿ ಏನಾಗುತ್ತೆ, ಮಧುಮಂಗಳ ಯಾವಾಗಲೂ ಪ್ರಸಾದವನ್ನು ತಿನ್ನಬೇಕು ಅವನಿಗೆ. ಹೊಟ್ಟೆ ಬಾಪ ಅಂತೀವಲ್ಲ ಆ ಥರ ಮಧುಮಂಗಳ ಅವನಿಗೆ ಚೆನ್ನಾಗಿ ಬೇಕು. ಒಂದು ಸತಿ ಏನಾಗುತ್ತೆ, ಮಜ್ಜಿಗೆ ತಂದಿರ್ತಾನೆ ಒಬ್ಬ ಸಖ. ಆದರೆ ಏನಾಗುತ್ತೆ, ಕೃಷ್ಣ ಬೇರೆ ಏನೇನೋ ಮಾಡ್ತಿರ್ತಾನೆ, ಎಲ್ಲ ಕುಡಿದ್ಬಿಡ್ತಾರೆ. ಸ್ವಲ್ಪ ಇದ್ದದ್ದೇನು ಮಾಡ್ತಾನೆ, ಮಧುಮಂಗಳ ತನ್ನ ಬಾಯಿಗೆ ಹಾಕೊಂಡು ಕುಡಿತಾನೆ. ಇನ್ನು ಬಾಯಿ ತುಂಬ ಇರುತ್ತೆ. ಕೃಷ್ಣ ಏನು ಮಾಡ್ತಾನೆ, ಮಧುಮಂಗಳ ಅಂತಾನೆ, ಮಾತಾಡೋಕ್ಕಾಗಲ್ಲ, ಅಂತಾನೆ. ಆಮೇಲೆ ಬರಲ್ಲ, ಮಧುಮಂಗಳ ಹತ್ರ ಹೋಗ್ಬಿಟ್ಟು ಕೃಷ್ಣನ ಬಾಯನ್ನ ಮಧುಮಂಗಳ ಬಾಯ ತಿಟ್ಟು ಅಂತ ಮಧುಮಂಗಳ ಬಾಯಿ ಹೊಡಿತಾನೆ. ಆ ಮಜ್ಜಿಗೆ ಏನಾಗುತ್ತೆ, ಕೃಷ್ಣನ ಬಾಯಿಗೆ ಬರುತ್ತೆ, ಗುಡುಗ್ಬಿಟ್ಟು ನುಂಗ್ಬಿಡ್ತಾನೆ. ಮಧುಮಂಗಳ ಬೇಜಾರು ಮಾಡ್ಕೊತಾನೆ. ಹೀಗೆ ಕೃಷ್ಣನ ಅನೇಕ ಲೀಲೆಗಳು. ಮಧುಮಂಗಳ ಬಾಯಲ್ಲಿದ್ದಂಥ ಮಜ್ಜಿಗೆ ಮಧುಮಂಗಳ ಹೊಟ್ಟೆಗೆ ಹೋಗಬೇಕಾಗಿತ್ತು. ಅದೇನಾಯಿತು, ಕೃಷ್ಣ ಮಾಡಿ ಲೀಲೆಯನ್ನ ಅವ್ನ ಮೂತಿ ಹತ್ರ ಇಟ್ಕೊಂಡು ಮಧುಮಂಗಳ ಕಪಾಲಕ್ಕೆ ಕೊಡ್ತಾನೆ. ಕಂಡ ಮಜ್ಜಿಗೆ ಕೃಷ್ಣನ ಬಾಯಿಗೆ ಹೋಗುತ್ತೆ, ನುಂಗ್ಬಿಡ್ತಾನೆ. ಹೀಗೆ ಅನೇಕ ಲೀಲೆಗಳನ್ನು ಮಾಡ್ತಾನೆ. ಅವಾಗೆಲ್ಲ ಏನು ಮಾಡ್ತಾರೆ, ಎಲ್ಲ ಸಾಯಂಕಾಲ ನಿತ್ಯ ಕರುಗಳನ್ನು ಮೇಯ್ಸಕ್ಕೆ ಹೋಗ್ತಾರೆ ಕಾಡಿಗೆ. ಎಲ್ಲ ಗೋಪಾಲರ ಅಮ್ಮಂದರು ಬೇರೆ ಬೇರೆ ವಿಧಾನಂತಹ ತಿನಿಸುಗಳನ್ನು ಕೊಟ್ಟಿರ್ತಾರೆ. ಅವಾಗ ಎಲ್ಲರೂ ಏನು ಮಾಡ್ತಾರೆ, ಕೃಷ್ಣ ತಗೋ ಅಂತ ಎಲ್ಲರೂ ಒಂದು ಚೂರು ಕೊಡ್ತಾರೆ. ಕೃಷ್ಣನ ತಗೊಂಡು ಅವ್ರು ತಿಂತಾರೆ. ಕೃಷ್ಣ ಒಂದ್ಸತಿ ಏನು ಮಾಡ್ತಾನೆ, ನನಗೆ ಸಿಗಲಿಲ್ಲ ಅಂತೇಳಿ ಅವ್ರ ಬಾಯಿಂದ ತಗೊಂಡು ತಿಂತಾನೆ. ನಾವು ದೇವರು ಪೂಜೆ ಅಂತ ಹೇಳ್ತೀವಿ, ಆದರೆ ಆ ಒಂದು ಪ್ರೀತಿಯ ಒಡನಾಟದಲ್ಲಿ ಕೃಷ್ಣ ಎಲ್ಲರ ಜೊತೆ ಸ್ನೇಹ ಭಾವದಲ್ಲಿ, ಸಖ್ಯ ಭಾವದಲ್ಲಿ, ಪ್ರೀತಿಯಿಂದ ಒಡನಾಟ, ಇದು ಬಹಳ ಮುಖ್ಯ. ಅವಾಗೇನಾಗುತ್ತೆ, ಕೃಷ್ಣನ ಕೃಪೆ ಅಪಾರವಾಗಿ ನಮಗೆ ಪ್ರದಾನ ಮಾಡ್ತಾನೆ. ನಾವು ಅಷ್ಟೇ ಕೃಷ್ಣನ ಸುಲಭವಾಗಿ ನಾವು ಪೂಜೆ ಮಾಡಬೇಕು. ಅದಕ್ಕೆ ದಾಸರು ಹಾಡಿದ್ದಾರೆ, ಸುಲಭನೋ ಹರಿ ಸುಲಭನೋ ತನ್ನವರನ್ನು ಬಿಟ್ಟು ಅಗಲನೋ ಅಂತ. ಕೃಷ್ಣ ಚೆನ್ನಾಗಿದೆಯೇನಪ್ಪ ಅಂದರೆ ನಮಗೆಲ್ಲವನ್ನು ಪ್ರದಾನ ಮಾಡ್ತಾನೆ. ಕೃಷ್ಣ ಊಟಕ್ಕೆ ಬಾಪ, ಹೊಟ್ಟೆ ಹಸಿವು, ಬಂದು ನನ್ನ ಜೊತೆ ಊಟ ಮಾಡು, ಆನಂದವಾಗಿ ಬರ್ತಾನೆ. ಕೃಷ್ಣ ನನ್ನ ಕಷ್ಟ ಇದೆ ಸಹಾಯ ಮಾಡೋ, ಖಂಡಿತ ಸಹಾಯ ಮಾಡಿ. ಕೃಷ್ಣನಿಗೆ ಬೇರೆ ಏನೂ ಕೆಲಸ ಇಲ್ಲ, ಎಲ್ಲ ಭಕ್ತರ, ಎಲ್ಲ ಜೀವರಾಶಿಗಳ ರಕ್ಷಣೆ, ಪೋಷಣೆ, ಅವ್ರಿಗೆ ಏನು ಬೇಕೋ ಅದನ್ನು ಪ್ರದಾನ ಮಾಡೋದು, ಇಷ್ಟೇ ಅವನ ಕಥೆ. ಮತ್ತು ಈ ದಶಮ ಸ್ಕಂದದಲ್ಲಿ ಒಂದು ಉತ್ತಮವಾದಂಥ ಸಂದೇಶ ಇದೆ. ಅದೇನು ಅಂತ ಹೇಳಿದ್ರೆ, ಯಾರು ಕೃಷ್ಣನ ಲೀಲೆಗಳ ಬಗ್ಗೆ ಗಮನದಲ್ಲಿ ಹೃದಯಪೂರ್ವಕವಾಗಿ, ಧ್ಯಾನಪೂರ್ವಕವಾಗಿ, ಭಕ್ತಿಯಿಂದ, ಪ್ರೀತಿಯಿಂದ ಶ್ರವಣ ಮಾಡ್ತಾರೋ ಅವ್ರಿಗೆ ನಿತ್ಯ ಶ್ರವಣದಿಂದ, ಜಪದಿಂದ, ಕೀರ್ತನೆಯಿಂದ ಮತ್ತು ಧ್ಯಾನ ಮಾಡೋದ್ರಿಂದ, ಸ್ಮರಣೆ ಮಾಡೋದ್ರಿಂದ, ಆ ಕೃಷ್ಣನ ಲೀಲೆಗಳ ಬಗ್ಗೆ ನಾವು, ಮುಕುಂದನ ಬಗ್ಗೆ ನಾವು ಚಿಂತನೆ ಮಾಡೋದ್ರಿಂದ ಸದಾಕಾಲ ಉತ್ಸಾಹದಿಂದ ಈ ಒಂದು ಜಡ ಜೀವನ ಭವ್ಯ ವೈಕುಂಠ ಧಾಮವನ್ನು ಇಲ್ಲ ಗೋಲೋಕ ಧಾಮವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಏನು ಅಂತ ಹೇಳಿದ್ರೆ, ಅಲ್ಲಿ ಜನ್ಮ, ಮೃತ್ಯು, ಜರ, ವ್ಯಾಧಿ ಯಾವ ಕಾಟದ ಭಯನೂ ಇಲ್ಲ. ಅಲ್ಲಿ ಭಗವಂತನ ಅಧೀನ, ಭಗವದ್ಧಾಮ, ಅಲ್ಲಿ ನಮಗೆಲ್ಲ ಅದನ್ನು ಪ್ರದಾನ ಮಾಡ್ತಾರೆ. ಅದರಿಂದ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಈ ಒಂದು ಜ್ಞಾನವನ್ನು, ಅಂದರೆ ಇಲ್ಲಿ ನಾವು ಭಕ್ತಿಯನ್ನು ಆಚರಣೆ ಮಾಡಿ ಭಗವದ್ಧಾಮಕ್ಕೆ ಹೋಗೋದಕ್ಕೆ ಸಹಾಯ ಮಾಡೋದಕ್ಕೋಸ್ಕರ ಅಲ್ಲಿ ಭಕ್ತರು ಆನಂದವಾಗಿ, ಇಲ್ಲಿ ನಾವು ಈ ಜಗತ್ತಿನಲ್ಲಿ ಸಂತೋಷವಾಗಿ ಭಕ್ತಿಯನ್ನು ಮಾಡೋದಕ್ಕೆ
ನಾವು ಎಲ್ರಿಗೂ ಸಹಾಯ ಮಾಡ್ತಾ ಇದ್ದೀವಿ. ಮತ್ತು ಏನಾಗುತ್ತೆ ಈ ಸಂತೋಷ ಏನಂದರೆ ಈ ಜಡ ಜೀವನ ಸಂತೋಷ ಅಲ್ಲ ಇದು. ಭಕ್ತಿಯಲ್ಲಿ ಏನೇನು ಮಾಡ್ತೀರಿ ಅದು ನಿಮಗೆ ಶಾಶ್ವತವಾಗಿ ನಿಮಗೆ ಅನುಕೂಲ ಆಗುತ್ತೆ. ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಕೃಷ್ಣ ಒಂದು ಶ್ಲೋಕ ಹೇಳ್ತಾನೆ, ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯಾವಾಯುನ ವಿದ್ಯತೆ ಸ್ವಲ್ಪಮಪಿ ಯಸ್ಯ ಧರ್ಮಸ್ಯ ತಾಯತೆ ಮಹತೋ ಭಯ. ಅದರ ಅರ್ಥ ಏನಂದರೆ ಈ ಧರ್ಮದ ಭಕ್ತಿಯ ಹಾದಿಯಲ್ಲಿ ನಾವು ಸ್ವಲ್ಪ ನಾವು ಸೇವೆ ಮಾಡ್ತಿದ್ರೆ ಭಗವಂತ ನಮ್ಮ ದೊಡ್ಡ ದೊಡ್ಡ ಕಷ್ಟಗಳನ್ನು ಸಮಸ್ಯೆಗಳನ್ನು ಪರಿಹಾರ ಮಾಡಿ ಅಭಯವನ್ನು ಪ್ರದಾನ ಮಾಡ್ತಾರೆ. ಅದು ಬಹಳ ಮುಖ್ಯ. ಭಕ್ತಿಯಿಂದ ನಾವು ಭಗವಂತನ ಪಡಿಬೇಕು, ಭಗವಂತನ ಆಕರ್ಷಣೆ ಮಾಡಬೇಕು. ನಾವು ಭಗವಂತನಿಗೆ ಆಕರ್ಷಿತರಾಗಬೇಕು, ಭಗವಂತನು ನಮ್ಮ ಭಕ್ತಿ ಸೇವೆಯಿಂದ ಆಕರ್ಷಣೆ. ಶ್ರೀಲ ಪ್ರಭುಪಾದ ಹೇಳ್ತಾರೆ, ಭಕ್ತರ ಭಕ್ತಿ ಸೇವೆಯಿಂದ ಭಗವಂತನ ಆಕರ್ಷಿತನಾಗಿ ಓಡ್ ಬರ್ತಾರೆ. ಅದು ಬಹಳ ಮುಖ್ಯ. ಇವಾಗ ಉದಾಹರಣೆಗೆ ನಾವು ನೈವೇದ್ಯ ಮಾಡ್ತೀವಿ, ಮೂರ್ತಿ ಮುಂದೆ ಇಡ್ತೀವಿ ಅಥವಾ ಫೋಟೋ ಮುಂದೆ ಇಡ್ತೀವಿ. ಪ್ರಭುಪಾದನ ಎಷ್ಟೋ ಜನ ಪ್ರಶ್ನೆ ಮಾಡಿದರು, ನೀವು ಫೋಟೋ ಮುಂದೆ ಇಟ್ಬಿಟ್ಟು ಗಂಟೆ ಹೊಡೆದ್ರೆ ಕೃಷ್ಣ ಬಂದು ತಿಂತಾನೆ ಅಂತ. ಹೌದು, ಖಂಡಿತ ತಿಂತಾನೆ ಅಂತ ಪ್ರಭುಪಾದ ಹೇಳಿದ್ರು. ಹೇಗೆ ತಿಂತಾನೆ? ತನ್ನ ದರ್ಶನದಿಂದ ಆಶೀರ್ವಾದ ಮಾಡಿ ಅದರಿಂದ ಎಲ್ಲ ಅಶುಚಿಯನ್ನು ಸ್ವೀಕಾರ ಮಾಡಿ ಶುದ್ಧಿಯನ್ನು ಮಾಡಿ ಆಶೀರ್ವಾದ ಮಾಡ್ತಾನೆ. ಎಷ್ಟೋ ಭಕ್ತರು ಇಡೀ ವಿಶ್ವದಲ್ಲಿ ಹೇಳ್ತಾರೆ, ನಮ್ಮನೇಲೂ ಇದೇ ತಿಂಡಿ ಅಡುಗೆ ಮಾಡ್ತೀವಿ, ಆದರೆ ದೇವಸ್ಥಾನದ ರುಚಿ ಬರೋದಿಲ್ಲ ಅಂತ. ಯಾಕೆ? ಇಲ್ಲಿ ಪ್ರೀತಿಯಿಂದ ಭಕ್ತರು ಮಾಡಿ ಭಗವಂತನಿಗೆ ಭಕ್ತಿ ಪ್ರೀತಿಯಿಂದ ನೈವೇದ್ಯ ಮಾಡಿ ಪ್ರೀತಿಯಿಂದ ಅದನ್ನು ಹಂಚ್ತಾರೆ. ನಾವು ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿದಾಗ ಆ ಪ್ರೀತಿಯ ಒಂದು ಚಕ್ರ ಪೂರ್ಣ ಆಗುತ್ತೆ. ಯಾವುದೇ ಕಾರ್ಯ ಆಗಲಿ ಮನಸ್ಫೂರ್ತಿಯಾಗಿ ಮಾಡಿದಾಗ ಅದು ಚೆನ್ನಾಗಿ ಆ ಕಾರ್ಯ ಆಗುತ್ತೆ. ಇನ್ನೊಂದೇನು, ಕಾರ್ಯ ಎಷ್ಟೇ ಸಮಯ ತಗೊಂಡ್ರೂ ನಮಗೆ ಬೇಜಾರಾಗಲ್ಲ, ಮತ್ತೆ ಕಾರ್ಯ ಮಾಡೋದಕ್ಕೆ ನಮಗೆ ಬೇಜಾರಾಗಲ್ಲ ಅಲ್ವಾ? ಈ ಮಕ್ಕಳಿಗಾಗಲಿ ನಮಗಾಗಲಿ ಯಾವ್ದಾದ್ರು ಒಂದು ಕೆಲಸ ಒಂದು 2-3 ಸತಿ ಹೇಳಿದ್ರೆ ಮಾಡಿ ಅಂತ ಇವರು ಯಾವಾಗಲೂ ಬರೀ ಇದೇ ಕೆಲಸ ಹೇಳ್ತಾರೆ ಅಂತ ಬೇಜಾರಾಗ್ಬಿಡುತ್ತೆ. ಆದರೆ ಭಕ್ತಿಲಿ ಆಗಲ್ಲ, ಎಷ್ಟು ಮಾಡಿದ್ರೆ ಅಷ್ಟು ನಮಗೆ ಆನಂದ ಸಿಗುತ್ತೆ. ಯಾತಕ್ಕೆ? ಅದು ಭಗವಂತನ ಭಕ್ತರ ಸಂಬಂಧ ಇರೋ ಪ್ರೀತಿಯ ಒಂದು ಒಡನಾಟ. ಅದರ ಒಂದು ಪ್ರಭಾವದಿಂದ ಯಾವುದೇ ಅಭಾವ ಇರೋದಿಲ್ಲ ಅಲ್ವಾ? ಅದರಿಂದ ನಾವೆಲ್ಲ ಈ ಜನ್ಮಾಷ್ಟಮಿಯ ದಿನ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಕೃಷ್ಣ ನಮಗೆಲ್ಲ ಮಾರ್ಗದರ್ಶನ ಮಾಡು, ಗುರುಗಳ ಮಾರ್ಗದರ್ಶನ ಸಿಗಲಿ ಅಂತ ಪ್ರಾರ್ಥನೆ ಮಾಡಬೇಕು. ಆವಾಗ ನಮಗೆ ಒಳ್ಳೆಯ ಜೀವನ. ಓದೋ ವಿದ್ಯಾರ್ಥಿ ಇರ್ಬೋದು, ವ್ಯಾಪಾರ ಮಾಡಿರ್ಬೋದು, ಕೆಲಸ ಮಾಡಿರ್ಬೋದು, ಮನೆ ಗೃಹಿಣಿ ಇರ್ಬೋದು, ಮಕ್ಕಳಿರ್ಬೋದು, ಯಾರಿಗೆ ಬೇಕಾದರೂ ಭಗವಂತ ಕೃಪೆಯನ್ನು ಪ್ರದಾನ ಮಾಡ್ತಾನೆ. ಆದರೆ ನಾವು ಅದನ್ನು ಕೇಳ್ಕೋಬೇಕು, ಭಗವಂತನ ನಾವು ಪ್ರಾರ್ಥನೆ ಮಾಡಿ ಅದನ್ನು ನಾವು ಸ್ವೀಕಾರ ಮಾಡಬೇಕು. ಇಲ್ಲದೇ ಇದ್ದರೆ ಬಹಳ ಕಷ್ಟ. ಈ ಜೀವನ ಅಷ್ಟು ಸುಲಭವಾಗಿ. ಇಲ್ಲಿ ಎಷ್ಟು ಜನ ಸಂತೋಷವಾಗಿದ್ದೀರಿ? ಕೈ ಎತ್ತಿ ನೋಡೋಣ. ಎಷ್ಟು ಜನ ಸಂತೋಷವಾಗಿದ್ದೀರಿ? ಕನ್ನಡ ಎಲ್ರಿಗೂ ಅರ್ಥ ಆಗುತ್ತಾ? ಎಲ್ರಿಗೂ ಕನ್ನಡ ಬರಲ್ವಾ? ಎಷ್ಟು ಜನ ಕನ್ನಡ ಬರುತ್ತೆ? ಕೈ ಎತ್ತಿ. ಕನ್ನಡ ಅರ್ಥ ಆಗುತ್ತೆ? ಸಂತೋಷ ಅಲ್ವಾ? ಎಷ್ಟು ಜನ ಸಂತೋಷವಾಗಿದ್ದೀರಿ? ಪರೀಕ್ಷೆ ಇದು ಅಲ್ವಾ? ಎಷ್ಟು ಜನ ಸಂತೋಷ? ಯಾರು ಸಂತೋಷವಾಗಿಲ್ವಾ? ಭಗವಂತನ ಸನ್ನಿಧಿಯಲ್ಲಿ ಸಂತೋಷವಾಗಿರಲೇಬೇಕು, ಹೌದಾನೆ? ಮತ್ತೆ ಯಾರು ಸದಾಕಾಲ ಸಂತೋಷವಾಗಿರ್ತೀರಿ? ನಿದ್ದೆ ಮಾಡೋದು ಸಂತೋಷವಾಗಿರೋಕ್ಕಾಗಲ್ಲ ಅಲ್ವಾ? ನನಗೆ ಯಾರಾದರೂ ಬೈದಾಗ ಅವಮಾನ ಮಾಡಿದಾಗ ಸಂತೋಷವಾಗಿರೋಕ್ಕೆ ಆಗೋದೇ ಇಲ್ಲ. ನನಗೆ ಬೇಜಾರಾದಾಗ ಸಂತೋಷ ಇರೋದಿಲ್ಲ, ಅದಕ್ಕೆ ಬೇಜಾರು ಬರುತ್ತೆ. ಅಕಸ್ಮಾತ್ ನಾನು ಏನೋ ಪ್ರಯತ್ನ ಪಡ್ತೀನಿ, ಅದರಲ್ಲಿ ಜಯ ಸಾಧಿಸದೇ ಇದ್ದರೆ ಸಂತೋಷ ಇರಲ್ಲ. ಆದರೆ ಭಗವದ್ಭಕ್ತಿಯಲ್ಲಿ ಸದಾ ಸಂತೋಷವಾಗಿರ್ಬೋದು, ಅದು ಬಹಳ ಮುಖ್ಯ. ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಬೇಕು. ಯಾರಿಗೆ ತೊಂದರೆ ಬಂದಾಗ ಸಂತೋಷ ಆಗುತ್ತೆ? ಕೈ ಎತ್ತಿ ನೋಡು. ತೊಂದರೆ ಬಂದಾಗ ಸಂತೋಷ, ಗೋವಿಂದ ಧನ್ಯವಾದಗಳಪ್ಪ, ಅನುಕೂಲ ಮಾಡಿಕೊಡ್ತೀಯಾ ಅಂತ. ಅದು ಅತಿ ವಿಶೇಷ. ಅದು ಭಕ್ತರಿಗೆ ಆ ಒಂದು ಭಾಗ್ಯವನ್ನು ಭಗವಂತ ಪ್ರದಾನ ಮಾಡ್ತಾನೆ. ಯಾತಕ್ಕೆ? ನನ್ನ ಭಕ್ತರಿಗೆ ನಾನು ಸಹಾಯ ಮಾಡ್ತೀನಿ ಅನ್ನೋ ಭರವಸೆ ಇರುತ್ತೆ. ಯಾರಿಗೆ ಭಗವಂತನ ಬಗ್ಗೆ ಹೆಚ್ಚು ವಿಶ್ವಾಸ, ನಂಬಿಕೆ, ಭರವಸೆ ಇರುತ್ತೆ, ಯಾವ ಪರಿಸ್ಥಿತಿ ಬಂದರೂ ಭಯ ಇರೋದಿಲ್ಲ, ಬೇಜಾರಾಗೋದಿಲ್ಲ, ಮತ್ತು ಯಾವಾಗಲೂ ಸಂತೋಷವಾಗಿರ್ತಾರೆ. ಸಂತೋಷ ಅಂತ ಹೇಳಿದ್ರೆ ಅದು ಪರಮ ಆಸ್ತಿ, ಅದು ಆನಂದ. ಭಗವಂತ ನಮ್ಮ ರಕ್ಷಣೆಯನ್ನು ಮಾಡ್ತಾನೆ ಅಲ್ವಾ? ಅದರಿಂದ ನಾವೆಲ್ಲ ಈ ಜನ್ಮಾಷ್ಟಮಿಯಲ್ಲಿ, ಈ ಜನ್ಮಾಷ್ಟಮಿ ದಿನ ಆ ಜಗದೊಡೆಯನ್ನ ಪ್ರಾರ್ಥನೆ ಮಾಡಿ ಕೃಷ್ಣನ, ಕೃಷ್ಣ ಎಲ್ಲರಿಗೂ ಸಹಾಯ ಮಾಡ್ತೀಯ, ನನಗೂ ಸಹಾಯ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡಬೇಕು. ಎಷ್ಟೋ ಜನ ದೇವಸ್ಥಾನಕ್ಕೆ ಬರ್ತಾರೆ,
ಸಪ್ಪೆ ಮುಖ ಇರುತ್ತೆ, ಚಿಕ್ಕ ಮುಖ ಇರುತ್ತೆ. ಕೇಳ್ತೀವಿ, ಏನು ಇವತ್ತು ಬೇಜಾರು ಮಾಡ್ಕೊಂಡಿದ್ದೀರಿ ಅಂತ ಹೇಳ್ತಾರೆ. ಯಾಕೋ ಗೊತ್ತಿಲ್ಲ ಬೇಜಾರು. ಅವ್ರಿಗೆ ಯಾಕೆ ಬೇಜಾರಿಗೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಇದು ನೋಡಿ ವಿಚಿತ್ರ ಅಲ್ವಾ? ನನಗೆ ಯಾಕೆ ಬೇಜಾರಾಗಿದೆ ನನಗೆ ಯಾಕೋ ಗೊತ್ತಿಲ್ಲ ಬೇಜಾರು. ನಾನು ಹೇಳ್ತೀವಿ, ಭಗವಂತನ ಸನ್ನಿಧಿಗೆ ಬಂದಿದ್ದೀರಿ, ಖುಷಿಯಾಗಿ ನೋಡಿ, ಖುಷಿಯಾಗಿ ಸೇವೆ ಮಾಡಿ, ಕೇಳಬೇಕು ಕೇಳ್ಕೊಳ್ಳಿ, ಪ್ರಸಾದ ತಗೊಳ್ಳಿ, ಕೀರ್ತನೆ ಮಾಡಿ, ಜಪ ಕೇಳಿ, ಓದಿ ಏನಾದ್ರಂತ. ಭಗವಂತನ ಬಗ್ಗೆ ನಾವು ಸಂಪರ್ಕ ಬೆಳೆಸಿದಾಗ ಯಾವ ಸಮಸ್ಯೆಗಳು ಇರಲ್ಲ. ಅದು ಉದಾಹರಣೆ ಹೇಗೆ ಅಂದರೆ ಪ್ರಭುಪಾದ ಹೇಳ್ತಾರೆ, ಉದಾಹರಣೆಗೆ ಪುಟ್ಟ ಮಗು ಅಪ್ಪ ಅಮ್ಮ ಕೈ ಹಿಡ್ಕೊಂಡು ಹೋಗ್ತಿರ್ತಾರೆ. ಒಂದ್ಸತಿ ಅಪ್ಪನ ಕೈ ಬಿಟ್ಬಿಡುತ್ತೆ, ಒಂದ್ಸತಿ ಅಮ್ಮನ ಕೈ ಬಿಟ್ಬಿಡುತ್ತೆ. ಅದೇ ಅಪ್ಪ ಅಮ್ಮ ಕೈ ಬಿಡ್ತಾರ, ಪಟ್ನ ಹಿಡ್ಕೋತಾರೆ. ಇವು ಎಲ್ಲ ಓಡೋಗ್ಬಿಟ್ರೆ, ತಪ್ಪಿಸ್ಕೊಂಡ್ಬಿಟ್ರೆ ನಮ್ಮ ಪಾಪು ಅಂತ. ಭಗವಂತನ ಹಾಗೆ ಭಕ್ತನೇನು ಮಾಡ್ತಾನೆ, ಸುರಕ್ಷಿತವಾಗಿ ಕಾಪಾಡ್ತಾನೆ. ಭಕ್ತರ ಅನುಭವದಿಂದ ನಾವು ತಿಳ್ಕೋಬೋದು. ಭಕ್ತರ ಅನುಭವ ಅತಿ ವಿಶೇಷ. ಯಾಕೆ? ಭಗವಂತನ ಭಕ್ತರ ಸಂಬಂಧ ಅತಿ ವಿಶೇಷ. ಅದಕ್ಕೋಸ್ಕರ ಭಗವಂತನ ಸೇವೆ ಮಾಡಿ ಆ ಒಂದು ಕೃಪೆಯನ್ನು ನಾವು ಪಡೆದು ಆನಂದವನ್ನು ಅನುಭವಿಸಿದಾಗ ಮಾತ್ರ ಗೊತ್ತಾಗುತ್ತೆ. ನಾವು ಹೇಳಿದ್ರೆ ಎಷ್ಟೊಂದು ಜನಕ್ಕೆ ಗೊತ್ತಾಗಲ್ಲ, ಓ ಇದೆಲ್ಲ ಸುಳ್ಳು ಕತೆ, ಇದೆಲ್ಲ ಸುಮ್ಮನೆ ಮೋಸ ಮಾಡ್ತಾರೆ ಅಂತಾರೆ. ನೀವೇ ಅನುಭವಿಸಿದಾಗ ಅವಾಗ ನಂಬ್ತೀರ ಅಲ್ವಾ? ಎಷ್ಟು ಜನಕ್ಕೆ ಗುಲಾಬ್ ಜಾಮೂನ್ ಇಷ್ಟ? ಕೈ ಎತ್ತಿ ನೋಡೋಣ. ಗುಲಾಬ್ ಜಾಮೂನ್ ಒಬ್ಬರಿಗೆ ಇಷ್ಟನಾ? ಇಬ್ಬರಿಗೆನಾ? ನನಗೆ ತುಂಬ ಇಷ್ಟ, ಅದಕ್ಕೆ 3 ಜನ. ಸಂಕೋಚನ? ಪರವಾಗಿಲ್ಲ. ನಾನು ಗುಲಾಬ್ ಜಾಮೂನ್ ಕೊಡಲ್ಲ, ಆದರೆ ಗುಲಾಬ್ ಜಾಮೂನ್ ಬಗ್ಗೆ ಹೇಳ್ತೀನಿ. ಈಗ ಗುಲಾಬ್ ಜಾಮೂನ್ ಬಗ್ಗೆ ನಾನು 1 ಗಂಟೆ 2 ಗಂಟೆ ಪ್ರವಚನ ಕೊಡ್ಬೋದು. ಗುಲಾಬ್ ಜಾಮೂನ್ ಹೀಗೆ ಮಾಡಬೇಕು, ತುಂಬ ಸಿಹಿಯಾಗಿದೆ, ಗುಂಡಾಗಿದೆ, ಅದು ಕೆಂದು ಬಣ್ಣದಲ್ಲಿದ್ದರೆ ಸಿಹಿಯಾಗಿ ಚೆನ್ನಾಗಿರುತ್ತೆ, ರುಚಿಯಾಗಿ. ಅದು ಸರಿ ಬೇಯಿಸದೇ ಇದ್ದರೆ, ಹುರಿದೇ ಇದ್ದರೆ ತುಪ್ಪದಲ್ಲಿ ರುಚಿ ಎಲ್ಲ ಹೇಳ್ಬೋದು. ನೀವು ತಲೆಯಲ್ಲಾಡಿಸ್ತೀರಾ ಇವ್ರು ಬರೀ ಸುಮ್ಮನೆ ಕತೆ ಹೇಳ್ತಾರೆ ಅಂತ. ಅದನ್ನು ಬಿಟ್ಟು ನಾನೇನು ಮಾಡಬೇಕು, ಎಷ್ಟು ಜನ ಇಲ್ಲಿದ್ದೀರಿ, ಯಾರ್ಯಾರಿಗೆ ಇಷ್ಟ ಇಲ್ಲದವ್ರು ಕೊಟ್ಟರೆ ಏನು ಮಾಡ್ತಾರೆ, ಅಂತ ನನ್ನ ಮೇಲೆ ಮುಖದ ಮೇಲೆ ಉಗಿತಾರೆ ಅಲ್ವಾ? ಇಷ್ಟ ಇರೋರಿಗೆಲ್ಲ ಬಾಯಿಗೆ ಹಾಕ್ಬಿಟ್ಟು ಗುಲಾಬ್ ಜಾಮೂನ್ ಅಂದರೆ ತುಂಬ ಚೆನ್ನಾಗಿದೆ ಅಂತಾರೆ. ಹಾಗೆ ಭಗವಂತನ ನಾವು ಪ್ರಾರ್ಥಿಸಿ, ಸೇವಿಸಿ, ಅನುಭವಿಸಿ ಆ ಆನಂದವನ್ನು ಪಡಿಬೇಕು ಅಲ್ವಾ? ನಾವೆಲ್ಲ ಭಗವಂತನ ಕೇಳ್ಕೋಬೇಕು, ಭಗವಂತ ನನಗೊಂಚೂರು ನಿನ್ನ ಬಗ್ಗೆ ತಿಳಿಸ್ಕೊಡಪ್ಪ, ನಮಗೆ ಜ್ಞಾನ ಇಲ್ಲ, ಸೇವೆ ಮಾಡೋ ಇಚ್ಛೆ ಇದೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಸಹಾಯ ಮಾಡು. ಹೀಗೆ ಇಸ್ಕಾನ್ನಲ್ಲಿ ಶ್ರೀಲ ಪ್ರಭುಪಾದರು ಇಡೀ ವಿಶ್ವದಲ್ಲಿ ಸಮಯ ಬೇರೆ ಬೇರೆ ಇರುತ್ತೆ. ಭಾರತದಲ್ಲಿ ಈ ಸಮಯ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ. ಆಸ್ಟ್ರೇಲಿಯಾಲಾದರೆ ಜನ್ಮಾಷ್ಟಮಿ ನಡೀತಾ ಇದೆ, ನಮಗಿನ್ನೂ ಹಗಲು, ಅಲ್ಲಿ ಸಾಯಂಕಾಲ ಆಗೋಗಿದೆ ಆಗಲೇ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಅಲ್ಲೆಲ್ಲ ಆ ದ್ವೀಪದಲ್ಲಿ ಆಗಿದೆ. ಅಮೇರಿಕಾನಲ್ಲಿ ಇನ್ನೂ ಅವರಿನ್ನೂ ಶನಿವಾರ ರಾತ್ರಿಲಿದ್ದಾರೆ. ನಾವು ಭಾನುವಾರ ಬೆಳಗ್ಗೆ, ಇವತ್ತು ಸೋಮವಾರ ಅಲ್ಲ, ಅವರಿನ್ನೂ ಭಾನುವಾರ ರಾತ್ರಿಲಿದ್ದಾರೆ. ಅವರು ಆಮೇಲೆ ಆಚರಣೆ ಮಾಡ್ತಾರೆ. ವಿಶ್ವದಲ್ಲೆಲ್ಲ ಕಡೆ ಕೊಂಡಾಡ್ತಾರೆ. 3 ಮೂಲೆಯಲ್ಲಿ ನಮ್ಮ ಇಸ್ಕಾನ್ ಸಂಸ್ಥೆ ಇದೆ. ಯಾತಕ್ಕೆ ಪ್ರಭುಪಾದ ಸ್ಥಾಪನೆ ಮಾಡಿದ್ರು? ಎಲ್ಲರಿಗೂ ಭಗವಂತನ ಕೃಪೆ ಸಿಗಲಿ, ಎಲ್ಲರೂ ಸುರಕ್ಷಿತವಾಗಿರಲಿ, ಆನಂದವಾಗಿರಲಿ. ಈ ಲೋಕದ ಗುಣ ಏನು? ಜನ್ಮ ಮೃತ್ಯು ಜುರಾವ್ಯಾಧಿ ದುಃಖ ದೋಷಾನುದರ್ಶನಂ. ಇಲ್ಲಿ ದುಃಖ ಹೆಚ್ಚು, ದೋಷ ಹೆಚ್ಚು. ಅದರಿಂದ ನಾವು ಭಗವದ್ಭಕ್ತಿಯಿಂದ ಮಾತ್ರ ಸುರಕ್ಷಿತವಾಗಿರೋ ಸಾಧ್ಯ. ಮತ್ತೆ ಕೃಷ್ಣ ಹೇಳ್ತಾನೆ, ದುಃಖಾಲಯ ಶಾಶ್ವತ. ನಾವು ಏನು ಮಾಡಿದ್ರು ಈ ಲೋಕನ ಸುಖಾಲಯ ಶಾಶ್ವತ ಮಾಡೋಕ್ಕೆ ಸಾಧ್ಯ ಇಲ್ಲ, ಭಗವಂತನ ಇಚ್ಛೆ ಅದು. ಆದರೆ ಭಕ್ತಿಯನ್ನು ಮಾಡಿ ನಾವು ಆನಂದವಾಗಿರ್ಬೋದು, ಅದು ಬಹಳ ಮುಖ್ಯ. ಪ್ರತಿಯೊಂದು ಜೀವಕ್ಕೂ ಭಕ್ತಿ ಹೊಸದೇನಲ್ಲ, ಎಲ್ರಿಗೂ ಭಕ್ತಿ ಪರಿಚಯ ಇದೆ, ಆತ್ಮಕ್ಕೆ ಭಗವಂತನ ಪರಿಚಯ ಇದೆ. ಆದರೆ ಈ ಲೋಕಕ್ಕೆ ಬಂದು ಸತ್ವಗುಣ, ರಜೋಗುಣ, ತಮೋಗುಣ, ಈ ಲೋಕದ ವಾತಾವರಣ ನೋಡಿ ನಮಗೆ ಮೋಹಗೊಂಡು ಎಲ್ಲ ಬದಲಾಗ್ಬಿಟ್ಟಿದ್ದೀವಿ. ಎಷ್ಟೊಂದು ಜನ ಹೇಳ್ತಾರೆ, ಇವ್ರು ಮುಂಚೆ ತುಂಬ ಒಳ್ಳೆಯವರಾಗಿದ್ದರು ಅಂತ, ಇವಾಗ ಏನಾಯಿತು, ಕೆಟ್ಟವ್ರು ಯಾಕಾದ್ರು, ಬೇಜಾರು ಯಾಕಾಯಿತು, ಏನೋ ಒಂದು ಕಾರ್ಯ ಮಾಡಿರ್ತಾರೆ, ಏನೋ ಒಂದು ಮಾತು ಹೇಳಿರ್ತಾರೆ, ಆವಾಗ ಏನಾಗುತ್ತೆ, ನಮಗೆ ಅವರಲ್ಲಿ ಸಂಬಂಧ ಬೆರೆಕ್ಬಿಡುತ್ತೆ. ಆದರೆ ಭಗವಂತನಲ್ಲಿ ಯಾವ ದೋಷ ಇಲ್ಲ, ದೋಷರಹಿತ ಅವನು, ನಾವು ದೋಷಭರಿತ. ಬರೀ ದೋಷಗಳಿದೆ ನಮಗೆ. ದೇವಸ್ಥಾನಕ್ಕೆ ಬಂದರೂ ಏನಪ್ಪ ಸೆಕೆ ಆಗ್ತಿದೆ, ದೇವಸ್ಥಾನದಲ್ಲಿ ಫ್ಯಾನೇ ಇಲ್ಲ ಅಂತ ನೋಡ್ತಾ ಇರ್ತೀವಿ, AC ಆಗ್ತಿಲ್ಲ ಅಂತ ನೋಡ್ತಾ ಇರ್ತೀವಿ. ಹೊಟ್ಟೆ ಹಸಿವು, ಏನು ಕೊಡ್ತಾ ಇಲ್ಲ ತಿನ್ನೋಕ್ಕೆ, ಇಸ್ಕಾನ್ ಪ್ರಸಾದ ಫೇಮಸ್ ಅಂತ ಗೊತ್ತಿತ್ತು ಹೇಳ್ತಿರ್ತೀವಿ. ಆದರೆ ಇವತ್ತು ಉಪವಾಸ, ಯಾರು ಉಪವಾಸ ಮಾಡ್ತಾರೆ, ಇವತ್ತು ವ್ರತವನ್ನು ಮಾಡ್ತಾರೆ, ಭಗವಂತನ ಅಪಾರ ಕರುಣೆ ಕೃಪೆಯನ್ನು ಪಡಿಬೋದು. ಯಾರ್ಯಾರಿಗೆ ಸಾಧ್ಯವಾಗುತ್ತೆ ಇವತ್ತು ಉಪವಾಸ ಮಾಡಿ, ತುಂಬ ಒಳ್ಳೆಯದು. ಬೆಳಗ್ಗೆಯಿಂದ ನಾವು ರಾತ್ರಿವರೆಗೂ ಏನು ತಿನ್ನೋದಿಲ್ಲ, ರಾತ್ರಿ ಅನುಕಲ್ಪ ಪ್ರಸಾದವನ್ನು ತಗೊಳ್ತೀವಿ
ಅಂದರೆ ಏಕಾದಶಿ ಪ್ರಸಾದ ಥರ ತರಕಾರಿ ಹಣ್ಣು ಆ ಥರದ ಪ್ರಸಾದ ತಗೊಳ್ತೀವಿ, ತೆಂಗಿನಕಾಯಿ ಬೆಲ್ಲ ಆ ಥರ ತಗೋಬೋದು. ಅದರಿಂದ ಈ ಜನ್ಮಾಷ್ಟಮಿಯಲ್ಲಿ ಎಲ್ಲರೂ ಸಂತೋಷವಾಗಿ ಸಂಭ್ರಮದಿಂದ ಭಗವಂತನ ಕೊಂಡಾಡಿ ಏನೇನು ಸಾಧ್ಯವಾಗುತ್ತೆ ನಮ್ಮ ಕೈಲಿ ಸೇವೆ ಮಾಡಿ. ಏನೂ ಸೇವೆ ಆಗದೆ ಇಲ್ಲಿರಿ, ಅಕಸ್ಮಾತ್ ಆಯಾಸ ಆಗುತ್ತೆ ಮನೆ ಹತ್ತಿರ ಇದ್ದರೆ ಹೋಗಿ ಬನ್ನಿ. ರಾತ್ರಿವರೆಗೂ ಕಾರ್ಯಕ್ರಮಗಳಿರುತ್ತೆ. ಇವಾಗ 11 ಗಂಟೆಗೆ ಅಲ್ಲಿ ಕೊಳದಲ್ಲಿ ಹಂಸ ವಾಹನ ಥರ ಮಾಡಿದ್ದಾರೆ, ಅದರ ಮೇಲೆ ಭಗವಂತನ ಕೂಡಿಸಿ ಅಲ್ಲಿ ವಿಹರಿಸ್ತಾನೆ. ಎಲ್ಲರೂ ನೋಡ್ಬೋದಲ್ಲಿ. ನಮ್ಮ ಭಕ್ತ ದೀನ ಜನ ಪಾವನ ಕೃಷ್ಣ ಆ ಭಕ್ತ ಮಾಡಿರೋದು. ಎಲ್ಲರೂ ಭಾಗವಹಿಸಿ ಆಮೇಲೆ ಬೇರೆ ಬೇರೆ ಚಟುವಟಿಕೆಗಳಿರುತ್ತೆ. ಜೊತೆಗೆ ನಾಮಸ್ಮರಣೆಯನ್ನು ಮಾಡಿ ಕಥಾಶ್ರವಣವನ್ನು ಮಾಡಿ ಭಗವಂತನ ನೋಡಿ ಆನಂದಿಸಿ ಈ ಎಲ್ಲ ನೋಡಿ ನಿಮಗೆ ಏನೇನು ಸಾಧ್ಯವಾಗಲ್ಲ ಆ ಥರ ಸೇವೆ ಮಾಡಿ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಏನಾದರೂ ಅವಶ್ಯಕತೆಗಳಿದ್ದರೆ, ಕಷ್ಟ ಇದ್ದರೆ, ಕಾರ್ಪಣ್ಯಗಳಿದ್ದರೆ ಕೇಳ್ಕೊಳ್ಳಿ. ಖಂಡಿತ ಕೃಷ್ಣ ಸಹಾಯ ಮಾಡ್ತಾನೆ. ಯಾತಕ್ಕೆ ಅಂತ ಹೇಳಿದ್ರೆ ಕೃಷ್ಣನಿಗೆ ಬೇರೆ ಏನು ಕೆಲಸ ಇಲ್ಲ, ಕೊಲ್ಲುತ್ತಿರ್ತಾನೆ, ಭಕ್ತರಿಗೆ ಸಹಾಯ ಮಾಡ್ತಿರ್ತಾನೆ. ಯಾರು ಕೇಳ್ತಾರೆ ಅವ್ರಿಗೆ ಸಹಾಯ ಮಾಡ್ತಾನೆ. ಯಾರು ಬೇಡಪ್ಪ ನಿನ್ನ ಕೃಪೆ ಅಂತಾರೆ ಅವ್ರಿಗೆ ಅವನು ಏನೋ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಆದರೆ ಭಗವಂತನ ಕೃಪೆ ಇಲ್ಲದೆ ನಾವು ಬದುಕೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಭಗವಂತನ ಕೃಪೆ ಅತಿ ಅವಶ್ಯಕ. ಅದರಿಂದ ಎಲ್ಲರೂ ಪ್ರಾರ್ಥನೆ ಮಾಡಿ ಭಗವಂತನ ಕೃಪೆಯನ್ನು ಪಡೆದು ತಮ್ಮ ತಮ್ಮ ಜೀವನ ಯಶಸ್ವಿಯಾಗಿ ಆನಂದವಾಗಿ ಜೀವಿಸೋ ಥರ ಭಗವಂತನ ಸದಾಕಾಲ ಸ್ಮರಣೆ ಮಾಡಿ ಜಪ ಮಾಡಿ ಕಥಾಶ್ರವಣವನ್ನು ಮಾಡ್ಬೋದು. ಭಗವಂತನ ಸನ್ನಿಧಿಗೆ ಬಂದು ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಬಂದಿಲ್ಲಿ ಭಗವಂತನ ಕೊಂಡಾಡಿ. ಭಾಳ ಸುಲಭ. ಕೃಷ್ಣ ನೀನು ತುಂಬ ಚೆನ್ನಾಗಿದೆಯಾ, ಎಷ್ಟು ಸುಲಭ ಹೇಳೋದು, ಅದೇನು ಕಷ್ಟ ಅಲ್ಲ, ಸುಲಭ ಹೇಳ್ಬೋದು. ಸುಲಭನೋ ಹರಿ ಸುಲಭನೋ, ತನ್ನವರನ್ನು ಬಿಟ್ಟು ಅಗಲನು, ಭಕ್ತರನ್ನ ಅವನು ಪ್ರೀತಿ ಮಾಡ್ತಾನೆ, ಹಸುರನ್ನೇನು ಮಾಡ್ತಾನೆ, ಸಂಹಾರ ಮಾಡ್ತಾನೆ. ಯಾತಕ್ಕೆ ಅಂತ ಹೇಳಿದ್ರೆ ಅವನ ಇಚ್ಛೆ ಅದು. ಶ್ರೀಮದ್ ಭಾಗವತದಲ್ಲಿ 8ಮ ಸ್ಕಂದದಲ್ಲಿ 8ನೇ ಸ್ಕಂದದಲ್ಲಿ ಪರೀಕ್ಷಿತ ಶುಕದೇವ ಗೋಸ್ವಾಮಿನ ಕೇಳ್ತಾನೆ. ಅಲ್ಲಿ ನರಸಿಂಹ ಲೀಲೆ ಇದೆ, ನರಸಿಂಹ ಪ್ರಹ್ಲಾದರ ಲೀಲೆ ಬರುತ್ತೆ. ಅವಾಗ ಪರೀಕ್ಷಿತ ಮಹಾರಾಜ ಶುಕದೇವ ಗೋಸ್ವಾಮಿನ ಕೇಳ್ತಾನೆ, ಯಾತಕ್ಕೆ ಕೃಷ್ಣ ಭಕ್ತರನ್ನ ರಕ್ಷಣೆ ಮಾಡ್ತಾನೆ, ಹಸುರನ್ನ ಸಂಹಾರ ಮಾಡ್ತಾನೆ, ಅವನು ಪಕ್ಷಪಾತಿ, ಪಾರ್ಶಿಯಾಲಿಟಿ, ಪಾಲಿಟಿಕ್ಸ್ ಮಾಡ್ತಾನೆ ಅಂತ ಕೇಳ್ತಾನೆ. ಆವಾಗ ಶುಕದೇವ ಗೋಸ್ವಾಮಿ ಹೇಳ್ತಾರೆ, ಭಗವಂತ ಪಕ್ಷಪಾತಿ ಅಲ್ಲ, ಆದರೆ ಭಕ್ತರು ಪ್ರೀತಿಯಿಂದ ಅವನು ಸೇವೆ ಮಾಡಿದಾಗ ಅವ್ರು ಕೇಳಿದ್ರನ್ನು ಪ್ರದಾನ ಮಾಡಬೇಕಾಗುತ್ತೆ, ಆನಂದ ಆಗುತ್ತೆ, ಅದು ಸಹಜ. ಮನೆಯಲ್ಲಿ ಕೂಡ ನಮ್ಮ ಮನೆಯವರೆಲ್ಲ ಇರ್ತೀವಿ, ಎಷ್ಟೋ ಜನ ಇರ್ತಾರೆ, ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಇನ್ನೂ ತಾತ ಅಜ್ಜಿ ಸಂಬಂಧಿಕರಲ್ಲ. ನಾವು ಎಲ್ಲರ ಜೊತೆನೂ ಒಂದೇ ಥರ ಇರಲ್ಲ. ತಂದೆ ತಾನು ಹೇಳ್ತಾರೆ ನಾನು ಎಲ್ಲ ಮಕ್ಕಳನ್ನು ಒಂದೇ ಥರ ಪ್ರೀತಿ ಮಾಡ್ತೀನಿ ಅಂತ, ಸುಳ್ಳದು, ಸಾಧ್ಯನೇ ಇಲ್ಲ ಅಲ್ವಾ? ಯಾತಕ್ಕೆ? ಯಾವ ಮಕ್ಕಳು ತಂದೆ ತಾಯಿ ಮಾತು ಕೇಳಿ ತಂದೆ ತಾಯಿಗೆ ಸಹಾಯ ಮಾಡ್ತಾರೋ ಅವ್ರ ಪ್ರೀತಿ ಜಾಸ್ತಿ, ಸ್ವಾಭಾವಿಕ ಅದು. ಹಾಗೆ ಎಷ್ಟೋ ಬಾರಿ ದೇವಸ್ಥಾನಕ್ಕೆ ಬರ್ತಾರೆ, ನಂಗೆ 4 ಜನ ಮಕ್ಕಳು 8 ಜನ ಮಕ್ಕಳು ಎಲ್ಲರೂ ಒಂದೇ ಥರ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಿರ್ತೀವಿ ನಾವೆಲ್ಲ, ಸಾಧ್ಯನೇ ಇಲ್ಲ, ನಾವು ಪರೀಕ್ಷೆ ಮಾಡಿ ನಿಮ್ಮ ಪರೀಕ್ಷೆನ ತೋರಿಸ್ತೀವಿ ಫಲಿತಾಂಶನ. ಆಮೇಲೆ ಒಪ್ಕೋತಾರೆ, ಹೌದೌದೌದು ನನ್ನ ಚಿಕ್ಕ ಮಗ ಅಥವಾ ಚಿಕ್ಕ ಮಗಳು ನಾನು ಹೇಳಿದ್ದೆಲ್ಲ ಮಾಡ್ತಾರೆ, ನಂಗೆ ಸಹಾಯ ಮಾಡ್ತಾರೆ, ನನ್ನ ಜೊತೆ ಬರ್ತಾರೆ, ನಾನು ಎಲ್ಲಿನಾರು ಬಂದರೆ ನನಗೆ ಅನುಕೂಲ ಮಾಡಿಕೊಡ್ತಾರೆ, ಹೌದೌದು ನನ್ನ ಚಿಕ್ಕ ಮಗ ಚಿಕ್ಕ ಮಗಳು ತುಂಬ ಪ್ರೀತಿ ನನಗೆ ಅಂತ ಅಲ್ಲೇ ಮುಂಚೆ ಹೇಳಿ ಡೈರೆಕ್ಟ್ ಚೇಂಜ್ ಆಗುತ್ತೆ. ಎಲ್ಲರ ಮಕ್ಕಳು ಪ್ರೀತಿ ಅಂತಾರೆ, ಆಮೇಲೆ ನೋಡಿದ್ರೆ ಇಲ್ಲೆಲ್ಲ ನನ್ನ ಚಿಕ್ಕ ಮಗ ಅಥವಾ ಚಿಕ್ಕ ಮಗಳು ಪ್ರೀತಿ ಜಾಸ್ತಿ ಅಂತಾರೆ. ಯಾಕೆಂದರೆ ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಪ್ರೀತಿ ಜಾಸ್ತಿ, ಹಾಗೆ ಅವ್ರಿಗೆ ಮಕ್ಕಳಿಗೂ ಅಪ್ಪ ಅಮ್ಮ ಅಂತ ಹೇಳಿದ್ರೆ ತುಂಬ ಪ್ರೀತಿ. ಹಾಗೆ ಭಗವಂತ ಭಕ್ತರು ಅಂತ ಹೇಳಿದ್ರೆ ನನ್ನವರು, ಯಾರು ಅವನ ಮಾತು ಕೇಳೋದಿಲ್ಲ, ಅವನೇನು ಬೇಜಾರು ಮಾಡ್ಕೊಳ್ಳಲ್ಲ, ಅವ್ರಿಗೆ ಸಹಾಯನೂ ಮಾಡಲ್ಲ. ಅದರಿಂದ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ನಮ್ಗೆ ಖಂಡಿತ ಸಹಾಯ ಮಾಡ್ತಾನೆ ಎಲ್ಲ ರೀತಿಯಲ್ಲೂ. ದಾಸ್ ಹೇಳ್ತಾರೆ, ಸುಖದಲ್ಲಿ ಭಗವಂತನ ನೆನೆದಾಗ ಆ ಜೀವಕ್ಕೆ, ಆತ್ಮಕ್ಕೆ ಅಥವಾ ಮನುಷ್ಯನಿಗೆ ದುಃಖ ಬರದೇ ಇರೋ ಥರ ಭಗವಂತ ನೋಡ್ಕೋತಾನೆ. ಇದು ಬಹಳ ಮುಖ್ಯ. ಅದರಿಂದ ನಾವು ಭಗವಂತ ಶ್ರೀಕೃಷ್ಣನನ್ನು ಸ್ಮರಣೆ ಮಾಡಿ, ಧ್ಯಾನ ಮಾಡಿ, ಪ್ರಾರ್ಥನೆ ಮಾಡಿ, ಜಪದ ರೂಪದಲ್ಲಿ, ಕೀರ್ತನ ರೂಪದಲ್ಲಿ ಮತ್ತು ಶ್ರವಣ ಮಾಡಿ. ಇಷ್ಟೊತ್ತು ನಾವು ಶ್ರವಣ ಮಾಡ್ತೀವಿ, ಕೇಳಿದ್ವಿ. ಈ ರೀತಿಯಲ್ಲಿ ನಾವು ಭಗವಂತನ ಕೊಂಡಾಡಿ ಈ ಜನ್ಮಾಷ್ಟಮಿಯಲ್ಲಿ ಕೃಷ್ಣ ಬಂದು ನನ್ನ ಹೃದಯದಲ್ಲಿ ನೆಲೆಸೋ, ನನ್ನ ಕೃಪೆ ಮಾಡೋ, ಮಾರ್ಗದರ್ಶನ ಮಾಡೋ, ನನ್ನ ರಕ್ಷಣೆ ಮಾಡೋ ಕೇಳ್ಕೊಳ್ಳಿ. ನಮಗೆಲ್ಲ ಪೂರ್ಣ ಅಧಿಕಾರ ಇದೆ ಕೃಷ್ಣನ್ ಕೇಳ್ಕೊಳ್ಳೋದಕ್ಕೆ. ಯಾಕೆ? ಅವನ ಜಗದೊಡೆಯ, ನಾವು
ಅವನ ಅಣುಗಳು. ಅದರಿಂದ ಭಗವಂತನ ಕೇಳ್ಕೊಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಭಗವಂತನ ಪ್ರಾರ್ಥನೆ ಮಾಡಿ ಎಲ್ಲ ಮಂಗಳ, ಎಲ್ಲ ಶುಭ ಆಗಲಿ. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಪೂರ್ಣ ದಿನ ಸಾಧ್ಯವಾದ ಇದ್ದು ಆನಂದಿಸಿ ಅನುಭವಿಸಿ ಭಗವಂತನ ಜೊತೆ ಒಳ್ಳೆಯ ಸಂಬಂಧವನ್ನು ಬೆಳೆಸಿ ಅಲ್ಲ, ಅದು ಬಹಳ ಮುಖ್ಯ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. श्री श्री ग्रंथराज श्रीमद् भागवतम की जय, श्रील प्रभुपाद की जय, श्री कृष्ण जन्माष्टमी महोत्सव की जय, उपस्थित गौर भक्त वृंद की जय. Yeah.